ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ತೆ. ಎಲ್ರು ಹೇಗಿದ್ರೆ ಎಲ್ರು ಖಡಕ್ ಆಗಿ ಸಖತ್ತಾಗಿ ಬೇಂದಾಸ್ ಆಗಿರಂತ ಅನ್ಕೊಳ್ತೀನಿ. ಇವತ್ತಿನ ಕ್ಲಾಸ್ ಐತ್ರಿ, ರೀಸನಿಂಗ್ ಕ್ಲಾಸ್ ಐತಿ. ಇದು ಯಾವೆಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಐತೆ ಅಂತ ಕೇಳ್ಬೋದು ನೀವು. ಈ ಕ್ಲಾಸ್ ಬಂದ್ಬಿಟ್ಟು SSC JD ಇವಾಗ ಏನ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಪ್ಲಸ್ RRB D ಗ್ರೂಪಿಗೆ ಏನ್ ಇವಾಗ ಎಕ್ಸಾಮ್ ಬರಲಾಗ ಸರ್ ನಾವು ತಯಾರಾಗಿದ್ದೀವ್ರಿ, ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಕ್ವಶನ್ಸ್ ವಿತ್ ಆನ್ಸರ್ ನೀಡ್ರಿ ಅಂತ ಏನ್ ಕಾಯ್ತಾ ಇದ್ರೆ ಅವ್ರಿಗೆಲ್ರಿಗೂ ಕೂಡ ಈ ಕ್ವಶನ್ಸ್ ರಿಲೇಟೆಡ್ ಆಗಿರುತ್ತೆ. ಹಾಗೆ ಇಂದಲ್ಲ ನಾಳೆ ಎಕ್ಸಾಮ್ ಬರಲಾಗ ತಯಾರಾಗಿಬಿಟ್ಟು ಹೋಗೋರಿಗೆ ಯಾವ್ದಪ್ಪ ಅಗ್ನಿವೀರ್ ಹುದ್ದೆಗೂ ಕೂಡ ಯೂಸ್ ಆಗುವ ಒಂದು ಕ್ಲಾಸ್ ಐತಿ. ನಿಮ್ಮಂತ ದೋಸ್ತ್ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಸಿಸ್ಟರ್, ಬ್ರದರ್ ಯಾರು ಇರ್ಲಿ, ಫ್ರೆಂಡ್ ಸರ್ಕಲ್ ಗ್ರೂಪ್ ಇರ್ಲಿ, ಈ ಕ್ಲಾಸ್ ಲಿಂಕ್ ಅನ್ನ ಅವ್ರಿಗೆಲ್ರಿಗೂ ಕೂಡ ಶೇರ್ ಮಾಡ್ರಿ, ಎಲ್ರಿಗೂ ಕೂಡ ಮಾಡ್ಕೊಳ್ರಿ. ಹಂಗ ಇವತ್ತಿನ ಕ್ಲಾಸ್ ಗಿಚ್ಚೈತಿ. ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಒಂದು ನೋಟ್ಬುಕ್ ಹಂಗೊಂದು ಪೆನ್ ತಗೊಂಡ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಬರ್ತೀರಿ ಕ್ಲಾಸಿಗೆ? ಹಾಯ್ ಸರ್, ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್. ಓಕೆ, ವೆರಿ ಗುಡ್. ನೋಡ್ರಿ, ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ. ಈ ಹಿಂದೆ ಕ್ಲಾಸ್ ಒಳಗೆ ನಾವೇನ್ ಮಾಡಿದ್ವಿ, ತ್ರಿಕೋನಗಳೆಷ್ಟು, ತ್ರಿಭುಜಗಳೆಷ್ಟು ಅನ್ನೋದು ಸ್ವಲ್ಪ ತನಿಖೆ ಮಾಡಿದ್ವಿ. ಹಾಗಾದ್ರೆ ಈ ಕ್ಲಾಸ್ ಒಳಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅನ್ನೋ ಕಾರಣಕ್ಕೆ ವಿಭಿನ್ನವಾದ ಪ್ರಶ್ನೋತ್ತರಗಳ ಜೊತೆ ನಾನಿಲ್ಲಿ ಬಂದಿದ್ದೇನೆ. ಸರ 14 ಬರುತ್ತಾ, 16 ಬರುತ್ತಾ? ವೆರಿ ಗುಡ್. ನೋಡ್ರಿ, ಭಾರಿ ಸಿಂಪಲ್ ಐತ್ ಪ್ರಶ್ನೆ. ನೀವು ಏನೇ ಒಂದು ಮಾಡಕ್ ಹೋಗತ್ತೀರಂದ್ರೆ ಅದನ್ನ ಸಕ್ಸಸ್ ಕಾಣುವಂತ ದೃಷ್ಟಿಕೋನದೊಳಗೆ ಹೋಗ್ರಿ. ಓಕೆ ಸರ್, ನಾ ಒಂದು ಊರಿಗೆ ಹೋಗ್ತಾ ಇದ್ದೀನಿ, ನಾವು ಹೋಗಿ ಮುಡ್ತೇನೋ ಏನು, ಹೋಗೋ ಟೈಮ್ನಾಗ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಬೀಳ್ತೇನೋ, ಆ ಥರ ಮನೋಭಾವ ಇಟ್ಕೊಳಕ್ ಹೋಗ್ಬಾರ್ದು. ನಾನು ಊರಿಗೆ ಹೋಗಿ ಮುಡ್ತೀನಿ, ಆರಾಮ್ ನಮ್ಮ ಅಜ್ಜಿ ಅಜ್ಜ ಜೊತೆ ಆರಾಮ್ ಇದ್ದು ಒಂದು 4 ದಿನ ಇದ್ದು ಬರ್ತೇನೆ ಅನ್ನೋ ಒಂದು ಫೀಲಿಂಗ್ ಒಳಗೆ ಹೋಗ್ರಿ, ಸಕ್ಸಸ್ ಆಗಿ ಕಾಣ್ ಬರ್ತೀವಿ. ಓಕೆ, ಹಂಗ ನಾವು ಸ್ಟಡಿ ಮಾಡಾಕತ್ತೀವಿ, ನಮಗೆ ಜಾಬ್ ಸಿಗ್ತಿತ್ತೋ ಇಲ್ಲೋ, ಮುಂದೆ ಏನಾಗುತ್ತಿಲ್ಲೋ ಅದೆಲ್ಲ ವಿಚಾರ ಬಿಟ್ಬಿಡೋದು. ನಮ್ಮ ಪ್ರಯತ್ನ ಜೊತೆ ನಾವು ಫೈಟ್ ಆಡ್ಬೇಕಷ್ಟ. ಓಕೆ, ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ ಅಂತ ಹೇಳಿದಾಗ ಸರ್ 14 ಬರುತ್ತಾ, ಬಿ ಬರುತ್ತಾ, ಸಿ ಬರುತ್ತಾ ಅನ್ನೋದು ಹೇಳ್ತಾ ಇದ್ರು. ವೆರಿ ಗುಡ್, ಶಬಾಷ್. ಹಾಗಾದ್ರೆ ನನ್ನ ಉತ್ತರ ಏನ್ ಬರುತ್ತೆ ನೋಡ್ಕೊಂಬರ್ರಿ. ಆಯತ ಅಂದ್ರೆ ಏನ್ ಬರುತ್ತೆ ಸರ್? ಇದೊಂದು ಆಯತೊಳಗ ಕಾಣ್ತಾ ಇದೆ. ಇದು ಪೂರ್ತಿ ಒಂದು ನಾವು ಬಾಕ್ಸ್ ತಗೊಂಡ್ರೆ ಸರ್ ನಮಗೆ ಇಲ್ಲಿ ಚೌಕ ಕಾಣ್ತಿದೆ. ಅದ್ರೊಳಗೆ ಸರ್ ಒಂದು 4 ವಿಭಿನ್ನವಾಗಿ ತಗೊಂಡಿದ್ದಾರೆ ಬಾಕ್ಸ್, ಅದರೊಳಗೆ ಅದು ಚೌಕ ಅಂತ ಬರುತ್ತಾ. ನಮಗ್ ಬೇಕಾಗಿರೋದು ಆಯತ. ಆಯತದೊಳಗೆ ಏನಿದೆ ಸರ್? ಇದು ನೋಡ್ರಿ, ನಮಗಿಲ್ಲಿ ಆಯತ ಕಂಡು ಬರ್ತಾ ಇದೆ. ABCD ನೋಡಿದ್ರ ಸರ್, ಇಲ್ಲಿ 1, ಸರ್ ಇಲ್ಲಿ 2 ಬಂತು, 3, 4, 5, 6, ಸರಿ 7, ಹಾಗೆ ಸರ್ ಇಲ್ಲಿ 8 ಸಿಗ್ತಾವ. 8 ಸಿಕ್ಕಾಗ ನೋಡ್ರಿ ಮತ್ತೆ ಹೆಚ್ಚುವರಿ ಸರ್ ನಾ ಇಲ್ಲಿ 8 ಹಾಕೋತೀನಿ. ಓಕೆ, 8 ಅಂತೂ ಇಲ್ಲ. ಹಾಗಾದ್ರೆ ಸರ್ ಮತ್ತೆ ಏನಾಯ್ತ್ರಿ ಸರ್ ಇಲ್ಲಿ ಡಿಫ್ರೆಂಟ್? ಇಲ್ಲಿ ABCD ನೋಡಿದಾಗ ನಮ್ಗೆ ಏನು ಸಿಗತ್ತಿದೆ ಸರ್? ಇಲ್ಲಿ 1 ಸಿಕ್ತಾ. ಹಾಗ 8 ಆದ್ಮೇಲೆ ಸರ್ ಇಲ್ಲಿ 9 ತಗೋತೀನಿ, ಈ ಸೈಡ್ ನಾನು 10 ತಗೋತೀನಿ ಸರ್. ಹಂಗ ಕೆಳಮುಖವಾಗಿ ಒಂದು ಸರ 11 ಸಿಕ್ತು, ಇಲ್ಲೂ ಕೂಡ ಕೆಳಮುಖವಾಗಿ ನನಗಿಲ್ಲಿ 12 ಆಗಿ ಸಿಕ್ತ್ರಿ. ಇಲ್ಲಿ 8 ಅಂತೂ ಐತಿ, 8ಇಂದ ನಾನು ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದೀನಿ. 8 ಆದ್ಮೇಲೆ 9, ಒಂದು 10 ಸರ್, 11, 12 ಅನ್ನೋದೈತಿ. ಇಲ್ಲ ಸರ್, 12 ಇಲ್ಲ ಅಂದಾಗ ಹನ್ನೆರಡು ಬಂತು. ಆದಾದ ನಂತರ ಮತ್ತೇನು ಸಿಗುತ್ತಾ? ಇಲ್ಲಿ ನೋಡ್ರಿ, ಈ ಪೂರ್ತಿ ಒಂದು ನಾವು ಆಯತ ತಗೊಂಡಾಗ ಇಲ್ಲಿ ಹಾಫ್ ತಗೋದ್ರಿ, ಅರ್ಧ. ABCD ಒಳಗ ನಾವಿಲ್ಲಿ ಸರ 13 ಕಾಣ್ತೀವಿ. ಹಂಗ ABCD ಒಳಗ ಸರ್ ನಾವಿಲ್ಲಿ 14 ಅಂತೀವಿ. ಆದಾದ ನಂತರ ಸರಿ ABCD ಒಳಗ ನಾವಿಲ್ಲಿ 15 ಕಾಣ್ತೀವಿ. ಮತ್ತೂ ಒಂದು ಡಿಫ್ರೆಂಟ್ ಐತಿ ನೋಡ್ರಿ, ABCD ಒಳಗ ನಾವಿಲ್ಲಿ ಎಷ್ಟು ಸರ? 16 ಕಾಣ್ತೀವಿ. ಹಾಗಾದ್ರೆ ನಮ್ ಸರಿಯಾದ ಉತ್ತರ 14 ಅಂತೂ ದಾಟ್ ಹೋಗಿದ್ದೀವಿ. ಹೋಯ್ತು ಸರ್, ಹೋಯ್ತಾ. ಆಮೇಲೆ ನೆಕ್ಸ್ಟ್ ಸರ್ ಆಪ್ಷನ್ ನಂಬರ್ B ತನ ಬಂದೇವಿ. B ಇಂತ ಮುಂಚೆ ಮತ್ತೇನಾದ್ರೂ ಕಾಣ್ತೈತೆ ನೋಡ್ರ ಸರ್? B ಗಿಂತಾನು ಹೆಚ್ಚಿನ ನಮಗೆಲ್ಲಾದ್ರೂ ಕಾಣ್ತಿದೆಯಾ? ಇಲ್ಲಿ ಹೆಂಗ್ ಕೊಡ್ತಾ ಇದ್ದಾನ, ಈ ಒಂದು ಆಯತದೊಳಗಡೆ ಇಂಥ ಆಯತಗಳು ಎಷ್ಟಿದಾವಪ್ಪ? 8 ಇದಾವ. ಇಂಥ ಆಯತಗಳು ನಮಗಿಲ್ಲಿ 8 ಕಂಡು ಬಂದು 8 ಕಂಡು ಬಂದಾಗ ಮತ್ತಿಲ್ಲಿ ಸಹ ಪೂರ್ತಿ ಒಂದು ಆಯತ ತಗೊಂಡಿನ. ಈ ಪೂರ್ತಿ ಒಂದು ಸರ್ಕಲ್ ಆಯತವನ್ನ ಚೌಕದೊಳಗೆ ಅರ್ಧ ಭಾಗ ಮಾಡಿದ್ರೆ ನಮಗೆ ಆಯತ ಸಿಗತ್ತ. ಹಿಂಗೊಂದು ಆಯತ ಸಿಕ್ತು, ಹಿಂಗೊಂದು ಸಿಕ್ತ, ಪ್ಲಸ್ ಅಡ್ಡವಾಗಿ 2 ಆಯತಗಳು ನಮಗಿಲ್ಲಿ ಸಿಕ್ಕಾಗ 4 ಸಿಕ್ಕುರಿ. ಮತ್ತೆ 4 ಎಲ್ಲಿಂದ ಸಿಕ್ಕುರಿ ಸರ? ಒಂದು ಪೂರ್ತಿ ಒಂದು ಚೌಕೊಳಗೆ ಅರ್ಧ ಭಾಗ ಆಯತ್ತ, ಮತ್ತೆ ಅರ್ಧ ಭಾಗದೊಳಗು ಮತ್ತೆ ಅರ್ಧ ಸಿಗತೈತಿ ನೋಡ್ರಿ. ಹೆಂಗ ಸರ? ABC ಈ ಒಂದು ಲೈನ್ ನ ನೀವು ನೆನಪಿಟ್ಕೊಡ್ರಿ. ಈ ಒಂದು ಆಯತವನ್ನ ನಾವು ತಗೊಂಡ್ವಿ. ಇಲ್ಲಿ ಆಯತಗಳು 4 ಪ್ಲಸ್ 4, ಇಲ್ಲಿ ಪ್ಲಸ್ 4 ಹಾಕೊಂಡೆ, ಮತ್ತು ಪ್ಲಸ್ 4 ಹಾಕೊಂಡಾಗ 8 8 ಸರ್ ನಮಗೆ ಇಲ್ಲಿ ಸಿಗುತ್ತಾ? 16 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ B ಇಸ್ ರೈಟ್ ಆನ್ಸರ್. ಅರ್ಥ ಆಗತೈತ್ರಿ?
ಅರ್ಥ ಆಗ್ತಾ ಇಲ್ಲಪ್ಪ ಅಂದ್ರೆ ಸರ್ ನಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಹುದು. ವೆರಿ ಗುಡ್ ಶಬಾಸ್. ಭಾರಿ ಈಜಿ ಪ್ರಶ್ನೆ ಐತಿ, ಟಫ್ ಕ್ವಶನ್ ಇಲ್ಲ, ಈಜಿ ಐತಿ. ಹಾಗಾದ್ರೆ ಒಂದು ಸರಣಿಗೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ನೋಡ್ಕೊಂಡ್ ಬರೋಣ. ಏನಿದೆ ಈ ಒಂದು ಸರಣಿ ಪ್ರಶ್ನೆ ಒಳಗ? ಈ ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಒಂದು ಪ್ರಶ್ನೆ ನೀಡಿದ್ದಾರೆ. ಇಲ್ಲಿ ನಾವು ಪ್ಲಸ್ ಮೈನಸ್ ಗುಣಿಲೆ ಅಥವಾ ವರ್ಗಮೂಲ ಇರ್ಬೋದು, ಘನಮೂಲ ಇರ್ಬೋದು, ಆ ಒಂದು 5-6 ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡು ಸಡನ್ಲಿ ಆಗಿ ಯಾವ್ದು ಆಯ್ಕೆ ಆಗುತ್ತೆ ಅನ್ನೋದು ನೋಡ್ಕೊಂಡ್ ಬರ್ಬೇಕಾಗತ್ತೆ. ಹೆಂಗ್ರಿ? ಒಂದು ವರ್ಗಮೂಲ ಇರ್ಬೋದು, ಘನಮೂಲ ಇರ್ಬೋದು, ಪ್ಲಸ್ ಮೈನಸ್, ವ್ಯವಕಲನ, ಸಂಕಲನ, ಗುಣಾಕಾರ ಇವೆಲ್ಲ ಕೂಡ ಆಡ್ ಮಾಡಿಬಿಟ್ಟು ಯಾವ್ದಕ್ಕೆ ಹೋಲಿಕೆ ಆಗತ್ರಿ ಅನ್ನೋದು ನಾವು ಇಲ್ಲಿ ವಿಚಾರ ಮಾಡಿದ್ರೆ ಈ ಸರಣಿ ಅನ್ನೋದು ಭಾಳ ಅಂದ್ರೆ ಭಾಳ ಈಜಿ ಒಳಗೆ ನಾವು ಸಕ್ಸಸ್ ಕಾಣ್ಬೋದು. ವಿತ್ ಟ್ರೈ ಮಾಡ್ರಿ ನೋಡೋಣ. ಸರ್ ITBP ಡ್ರೈವರ್ ಯಾವಾಗ ಅದ ರೀ ಸರ್ ಅಂತ ಕೇಳ್ತಾ ಇದ್ರಿ. ನೋಡೋಣ್ರಿ, ಹಂಗೇನಾದ್ರೂ ವೇಕೆನ್ಸಿ ಕರೆದ್ರೆ 100% ಶೋರ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ 43 ಬರತ್ರಿ ಅಲೋನ್ ಹೇಳ್ತಾ ಇದಾರ. ಸ್ಪೋರ್ಟ್ಸ್ ಮ್ಯಾನ್ 0343 ಸರ್. ಓಕೆ, K37 ಸರ್ 43 ಬರುತ್ತಾ? ಓಕೆ, ನೆಕ್ಸ್ಟ್ ಮತ್ತೇನು ಬರತ್ರಿ? ಸ್ವಲ್ಪ ಡಿಫ್ರೆಂಟ್ ಐತ್ರಿ ಪ್ರಶ್ನೆ, ಬಹಳ ಅಂದ್ರೆ ಬಹಳ ಡಿಫ್ರೆಂಟ್ ಐತ್ರಿ. ಮತ್ತೆ ಸಿದ್ದವ್ರು ಹೇಳ್ತಾ ಇದಾರೆ ಸರ 44 ಬರತ್ರಿ ಸರ. ಆಪ್ಷನ್ ನಂಬರ್ ಡಿ ಬರತ್ರಿ, ಸಿ ಬರತ್ರಿ. ಮತ್ತೆ 43 ಬರುತ್ತ್ರಿ ಸರ. ಸರ್ 43 ಪಕ್ಕ ಅಂದ್ರೆ ಪಕ್ಕ ರೀ. ಓಕೆ, ಹಾಗಾದ್ರೆ ನಾವು ವಿಚಾರ ಮಾಡ್ತೇವೆ ನೋಡ್ರಿ ಏನಿದೆಪ್ಪ ಇಲ್ಲಿ. ಸರ್ 17 ಕಾಂತ ಇದೆ, 21 ಕಾಂತ ಇದೆ, 17 ಐತ್ರಿ ಸರ್. ಹಂಗ 21 ಇದೆ, 23 ಇದೆ, 27 ಇದೆ ಸರ್, 29 ಅಂದ್ರೆ ಏರಿಕೆ ಒಳಗೆ ಹೋಗ್ತಾ ಇದ್ದಾನೆ. ಅವನು ಇಳಿತಾನೂ ಇಲ್ಲ, ಕಮ್ಮಿ ಆಗ್ತಾ ಇಲ್ಲ, ಏರಿಕೆ ಕ್ರಮಾಂಕದೊಳಗೆ ಹೋಗ್ತಾ ಇದ್ದಾನಪ್ಪ ಅಂದ್ರೆ ಏನ್ ಕಾಣಬಹುದ್ರಿ? 17 ಮತ್ತು 21ರ ನಡುವಿನ ಅಂತರ ಎಷ್ಟಿದೆ ಸ್ವಲ್ಪ ವಿಚಾರ ಮಾಡೋಣ. 17ಕ್ಕೆ ನಾ ಎಷ್ಟನ್ನ ಹಾಕಿದ್ರೆ 21 ಕಾಣ್ಬೋದು? 18, 19, 20, 21 ಅಂದ್ರೆ ನಾ ಇಲ್ಲಿ ಏನ್ ಮಾಡ್ತೇನೆ ಸರ್, +4 ಅನ್ನ ಆಡ್ ಮಾಡ್ತಾ ಇದ್ದೀನಿ. 17ಕ್ಕೆ 4 ಹಾಕಿದ್ರೆ 21 ಸಿಗ್ತಾ ಇದೆ, ನನಗಂತೂ ಒಪ್ಪಿಗೆ ಐತ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, 1ಕ್ಕೆ ಸರ್ 2 ಹಾಕಿದ್ರೆ ಎಷ್ಟಾಗತ್ತಾ? ನಮಗೆ ಸಿಗ್ತೀರಿ 3. ಹಂಗಾದ್ರೆ ನಾನು ಇಲ್ಲಿ ಸರಿಯಾದ ಉತ್ತರ, ಸಾರಿ 2 ಹಾಕ್ಬೇಕ್ರಿ. 1ಕ್ಕೆ 2 ಹಾಕಿದ್ರೆ 3 ಸಿಗತೈತ್ರಿ. ಹಂಗ 21ಕ್ಕೆ ನಾ +2 ಆಡ್ ಮಾಡಿದ್ರೆ ನಂಗೆ 23 ಸಿಕ್ತು. 23ಕ್ಕೆ ಸರ್ ನಾ ಏನ್ ಮಾಡ್ತೀನಿ ರೀ, 4ಕ್ಕೆ ಸಾರಿ 3 ಹಾಕಿದ್ರ 3ಕ್ಕೆ 4 ಹಾಕಿದ್ರೆ 7 ಬರತೈತಿ. ಹಾಗಾದ್ರೆ ಪ್ಲಸ್ ನಾ ಏನ್ ಮಾಡ್ತೀನಿ ಸರ್ 4 ಹಾಕ್ತೇನೆ ರೀ. ಇಲ್ಲಿ 4ರ ಒಂದು ಅರ್ಧ ಭಾಗ 2 ಮತ್ತೆ 4 ಸಿಕ್ತು. 4ಕ್ಕೆ ಮತ್ತೆ ಅರ್ಧ ಭಾಗ ಹಾಕಿದ್ರ ಇಲ್ಲಿ 4ಕ್ಕೆ ಸರ್ ಅರ್ಧ ಭಾಗ 2 ಬಂತು. 7ಕ್ಕೆ 2 ಹಾಕಿದ್ರ 9 ಸಿಗತೈತ್ರಿ. ಈ 2ಕ್ಕೆ 2 ಈ 2ನ್ನ ಇಲ್ಲಿ ಕುಂದ್ರಿಸಿದ್ರ 27ಕ್ಕೆ 2 ಹಾಕಿದ್ರ 29 ಸಿಕ್ತು. ಅಂದ್ರೆ 4ರ ಒಂದು ಅರ್ಧ ಭಾಗ 2, 4ರ ಅರ್ಧ ಭಾಗ 2 ಸಿಕ್ತ್ರಿ ಸರ್. ಮತ್ತೆ ಡಿಫ್ರೆಂಟ್ ಏನ್ ಕಾಣ್ತಿದೆ ನೋಡ್ರಿ, ಇವಾಗ ಮುಂದೆ ಹೋಗೋಣ್ರಿ. ಹಂಗ ಇಲ್ಲಿ ಏನಿದೆ ವಿಚಾರ ನಮ್ದು, 29ರಿಂದ 33ಕ್ಕೆ ಸರ್ +4 ಆಗತ್ತಾ, ಇನ್ನು ಹೆಚ್ಚಿಗೆ ಆಗತ್ರಿ. 29, 30, 31, 32, 33, 34, 35 ಬರ್ಬೇಕು. ಓಕೆ, 35 ಬರ್ಬೇಕಂದ್ರೆ ಅದು ಇಲ್ಲ 29, 30, 31, 32, 33 ಪ್ಲಸ್ ಏನ್ ಸಿಕ್ತ್ರಿ ಸರ್, ಇಲ್ಲಿ 4 ಹಾಕೊಂಡ್ವಿ. ಮತ್ತೇನಿದೆ ಸರ್ ಡಿಫ್ರೆಂಟ್, ನಮಗೇನು ಸಿಕ್ಕಿದೆ ಸರ್ ಅರ್ಧ ಭಾಗ ಅಂದಾಗ 33ಕ್ಕೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದೇನ್ರಿ? 33, 34, 35, 36, 37, 38, 39. ಹಾಗಾದ್ರೆ ಏನಿದೆ ಸರ್ ಇಲ್ಲಿ +6 ತಗೊಂಡಿದ್ದಾನ. ಪ್ಲಸ್ ಏನ್ ಬರ್ತಾ ಇದೆ ಸರ್ ಇವಾಗ ಇಲ್ಲಿ ನಮಗೆ ಕಾಣ್ತಿರೋ ಪ್ರಕಾರ +6 ಬಂತಲ್ರೋ. ಓಕೆ, +6 ಸಿಕ್ತ್ರಿ. ಹಾಗಾದ್ರೆ ಇಲ್ಲಿ ಏನು ಬರ್ಬೋದ್ರಿ ಸರ್? ಇಲ್ಲಿ ಡಿಫ್ರೆಂಟ್ ಅನಿಸ್ತು ನೋಡ್ರಿ ನನ್ನ ಪ್ರಕಾರ. ಇಲ್ಲಿ ಸ್ವಲ್ಪ ಏನಾದರೂ ಲೆಕ್ಕ ಮೆಥಡ್ ತಪ್ಪಾಗಿರ್ಬೋದು, ಇಲ್ಲಾಂದ್ರೆ ಒಂದು ಮೆಥಡ್ ಸರಿ ಇರ್ಬೋದು. 4, 2, 4, 2, 4ಕ್ಕೆ ಸ್ಟಾಪ್ ಅದ. ಇಲ್ಲಿ 4ರ ಅರ್ಧ ಭಾಗ 2 ಸಿಕ್ತು, ಒಪ್ಕೋತೀನಿ. 4ರ ಅರ್ಧ ಭಾಗ 2 ಸಿಕ್ತು, ಅದು ಕೂಡ ಒಪ್ಕೋತೀನಿ. ಹಾಗಾದ್ರೆ ಸರ್ ಇಲ್ಲಿ ಡಿಫ್ರೆಂಟ್ ಏನು ಕಾಣ್ತೀರಿ? ನಾ ಇಲ್ಲಿ ಹಿಂದಿನ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ 6ರ ಒಂದು ಅರ್ಧ ಭಾಗ ಸರ್ ಇಲ್ಲಿ 3 ತಗೋತೀನಿ. 3 ತಗೊಂಡಾಗ 39ಕ್ಕೆ ನಾ ಏನ್ ಮಾಡ್ತೀನಿ ಅಂತ 3ರ ಜೊತೆ
ಫೈಟ್ ಆಡಿಸೋಣ ನೀವು ಅಂದ್ರೆ ಕೂಡಿಸೋಣ. 39, 40, 41, 42. ಇಲ್ಲಿ 42 ಅನ್ನೋದು ಬರಬೇಕಾ? ಹಾಗಾದ್ರೆ ಆಪ್ಷನ್ ನಂಬರ್ ಬಿ ಇಸ್ 101% ರೈಟ್ ಆನ್ಸರ್. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 42 ಬರುತ್ತಾ. ನೋಡ್ರಿ, ಈ ತರಾನು ಒಂದು ಲಾಜಿಕ್ ಆಗಿರುತ್ತ, ಸ್ವಲ್ಪ ನಾವು ತಿಳ್ಕೊಬೇಕಷ್ಟ. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು 42 ಇಸ್ 101% ರೈಟ್ ಆನ್ಸರ್. ವೆರಿ ಗುಡ್. ಆಪ್ಷನ್ ನಂಬರ್ ಬಿ 42 ಅನ್ನೋದ ಸರಿಯಾದ ಉತ್ತರ ಬರುತ್ತ್ರಿ. ಯಾಕಪ್ಪ ಅಂದ್ರೆ ಒಂದು ಸರಣಿ ಒಳಗೆ ಯಾವುದೇ ರೀತಿಯಿಂದ ಡಿಫ್ರೆಂಟ್ ಇರಂಗಿಲ್ಲ. ಓಕೆ, ಕನ್ಫ್ಯೂಸ್ ಆಗತ್ತೆ ಸರ್. ಕನ್ಫ್ಯೂಸ್ ಏನಿಲ್ಲ. 4ಕ್ಕೆ ಅರ್ಧ ಭಾಗ 2 ಕೊಟ್ಟಾನ, ಹಾಗಾದ್ರೆ 6ಕ್ಕೆ ಅರ್ಧ ಭಾಗ ನಾವು 3 ಕೊಡ್ಲೇಬೇಕಾಗತ್ತ. ಓಕೆ, ಎಸ್, ವೆರಿ ಗುಡ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 42 ಇಸ್ ರೈಟ್ ಆನ್ಸರ್. ಹಂಗ ದಿಕ್ಕುಗಳಿಗೆ ಸಂಬಂಧಪಟ್ಟ ಹಂಗ ಬೇಸಿಕ್ ಪ್ರಶ್ನೆಗಳ ಜೊತೆ ನಡೆಸೋಣ್ರಿ. ದಿಕ್ಕುಗಳು ಅಂದ್ರೆ ಏನ? ಈಶಾನ್ಯ, ವಾಯುವ್ಯ, ನೈಋತ್ಯ ಐತ್ರಲ್ಲ, ಹಂಗ ಇಲ್ಲಿ ದಿಕ್ಕುಗಳಿಗೆ ಸಂಬಂಧಪಟ್ಟವಾಗ ಒಂದೆರಡು ಪ್ರಶ್ನೆಗಳನ್ನ ತಗೊಂಡ್ಬಂದೀನಿ. ಭಾರಿ ಈಜಿ ಪ್ರಶ್ನೆ ನನ್ನ ಪ್ರಕಾರ. ಇಬ್ಬರು ಜನರು ಅಂದ್ರೆ 2 ಮೆಂಬರ್ಸ್ ಏನ್ ಮಾಡ್ತಾ ಇದಾರೆ, ಒಂದು ಸ್ಥಳದಿಂದ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ. ಯೂಟ್ಯೂಬ್ನಲ್ಲಿ ಕ್ಲಾಸ್ ಮಾಡಲ್ಲ ಏನ್ರಿ ಸರ? ಮಾಡೋಣ್ರಿ, ಕ್ಲಾಸ್ ಮಾಡೋಣ, ಅದ್ರೊಳಗೆ ಮಾಡೋಣ್ರಿ. ಏನ್ ಕಾಣ್ತಾ ಇದೆ ಇಲ್ಲಿ? ಇಬ್ಬರು ಜನರು ಒಂದು ಸ್ಥಳದಿಂದ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ ಮತ್ತು ಇಬ್ಬರು 15 ಕಿಲೋಮೀಟರ್ ನಡೆಯುತ್ತಾರೆ. ಅವರಲ್ಲಿ ಇಬ್ಬರು ಎಡಕ್ಕೆ ತಿರುಗಿ 15 ಕಿಲೋಮೀಟರ್ ನಡೆದರೆ ಇನ್ನೊಬ್ಬರು ಬಲಕ್ಕೆ ತಿರುಗಿ, ನೋಡ್ರಿ, ಇನ್ನೊಬ್ಬ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ನಡೆಯುತ್ತಾರೆ. ಹಾಗಾದರೆ ಅವರಿಬ್ಬರು ಈಗ ಪರಸ್ಪರ ಎಷ್ಟು ದೂರದಲ್ಲಿದ್ದಾರೆ ಅನ್ನೋದೊಂದು ಪ್ರಶ್ನೆ ಕೇಳ್ತಾ ಇದಾರೆ. ಸಂಪೂರ್ಣವಾಗಿ ಪ್ರಶ್ನೆನ ಸ್ಟಡಿ ಮಾಡ್ಕೊಳ್ರಿ, ಓದ್ ನಂತರ ಹೇಳ್ರಿ ಏನ್ ಬರ್ಬೋದು. ಓದ್ಕ್ಯಾಸ್ ಹೇಳ್ರಿ ಏನ್ ಬರ್ಬೋದು. ಸ್ನೇಹಿತರ, ನಿಜ ಹೇಳ್ಬೇಕಂದ್ರೆ ಬಹಳ ಅಂದ್ರೆ ಬಹಳ ಈಜಿ ಪ್ರಶ್ನೆ ಐತಿದ. ಟಫ್ ಪ್ರಶ್ನೆ ಇಲ್ಲ, ಬಹಳ ಅಂದ್ರೆ ಬಹಳ ಈಜಿ ಪ್ರಶ್ನೆ. ವೆರಿ ಗುಡ್, ಶಬಾಷ್. ಎಲ್ಲರೂ ಕೂಡ ಹೇಳ್ತಾ ಇದ್ರಿ ಸರ್ ಆಪ್ಷನ್ ನಂಬರ್ ಬಿ ಬರುತ್ತಾ, ಅಂದ್ರೆ 30 ಕಿಲೋಮೀಟರ್ ದೂರದ ಪರಸ್ಪರ ದೂರದೊಳಗಿದೆ ಅಂತ. ಅದು ಸರಿ ಆಯ್ತು ತಪ್ಪಾಯ್ತು ನೋಡ್ಕೊಂಬರೋಣ ಸಡನ್ಲಿ, ಯಾಕೆಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ನೆಟ್ ಅಂದ್ರೆ ಬಹಳ ಕೆಟ್ಟ ಸರ್ ಜಗ ಆಗ್ತೈತ್ರಿ. ಇಬ್ಬರು ಜನರು ಒಂದು ಸ್ಥಳದಿಂದ ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಾರೆ. ಒಂದು ಸ್ಥಳ ತಗೋತೇನೆ, ಒಂದು ಪಾಯಿಂಟ್ ತಗೊಂಡಾಗ ಇಬ್ರು ಏನ್ ಮಾಡ್ತಾರೆ ಸರ್, ಒಂದು ಸ್ಥಳದಿಂದ ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಾರೆ. ಈ ಕಡೆ ದಿಕ್ಕಿರಬಹುದು ಸರ್, ಈ ದಿಕ್ಕಿಗಿರಬಹುದು, ವಿರುದ್ಧವಾಗಿ. ಓಕೆ, ಎಸ್ ಸರ್. ಮತ್ತು ಇಬ್ಬರು 15 ಕಿಲೋಮೀಟರ್ ನಡೆಯುತ್ತಾರೆ. ಯಾವಾಗ ಸರ್? 15 ಕಿಲೋಮೀಟರ್ ಇವಾಗ ನಡೀತಾ ಹೋಗ್ತಾ ಇದಾರ. ಎಷ್ಟು? 15 ಕಿಮಿ. ಹಂಗ 15 ಕಿಮಿ ಅನ್ನೋದು ಸಿಕ್ತು. ಕಿಲೋಮೀಟರ್ ಹೋದ್ರು, ಕಿಲೋಮೀಟರ್ ನಡೆಯುತ್ತ. ಅವರಲ್ಲಿ ಒಬ್ಬರು ಎಡಕ್ಕೆ ತಿರುಗಿ ಏನ್ ಮಾಡ್ತಾರೆ ಸರ್? ಅದಕ್ಕೆ ಏನ್ ಮಾಡ್ತಾರೆ ಸರ್? 15 ಕಿಲೋಮೀಟರ್ ನಡೆಯುತ್ತಾರೆ. ಇಲ್ಲಿ ಈ ಎಷ್ಟಪ್ಪ ಅಂದ್ರೆ ಇವಾಗ ನಿಮ್ಗೆ ಎಷ್ಟು ಹೆಂಗೆ ಹೇಳ್ಬೇಕು? ಪೂರ್ವ ದಿಕ್ಕಿಗೆ ಏನು ಹೋಗ್ತಾ ಇದೆ ಸರ್? ಪೂರ್ವ, ಪಶ್ಚಿಮ, ಉತ್ತರ ಸರ್, ದಕ್ಷಿಣ ಅನ್ನ ಕಂಡಾಗ ಈ ದಿಕ್ಕಿಗೆ ಇದನ್ನ ನಾವು ಸರ್ಕಲ್ ಆಗಿ ತೋರಿಸ್ತೀವಿ ಸರ್. ಇಲ್ಲಿ ಪಾಯಿಂಟ್ ಇದೆ, ನಾವು ಪಾಯಿಂಟ್ ಇಂದ ಏನ್ ಸರ್? ಪೂರ್ವ ದಿಕ್ಕಿದೆ ಸರ್, ಇಲ್ಲಿ ಪಶ್ಚಿಮ ಐತೆ. ಪೂರ್ವ ದಿಕ್ಕಿಗೆ ಹೋಗ್ತಾ ಇದ್ದಾನಪ್ಪ ಅಂದ್ರ ಎಡಗಡೆ ಏನು ಬರುತ್ತಾ? ಎಡಕ್ಕೆ ತಿರುಗಿ 15 ಕಿಲೋಮೀಟರ್. ಎಡ ಅನ್ನೋದು ಈ ಕಡೆ ಆಗತ್ತೆ ಸರ್, ಬಲ ಅನ್ನೋದು ಈ ಕಡೆ ಆಗತ್ತ. ಹಾಗಾಗಿ ನಾವು ಎಡಗಡೆ ಎಷ್ಟು ಸರ್? 15 ಕಿಲೋಮೀಟರ್ ನಡಿಬೇಕಾಗತ್ರಿ. ಅವ್ ಹೋಗ್ತಾ ಇದ್ದಾನೆ 15 ಕಿಲೋಮೀಟರ್. ಓಕೆ, 15 ಕಿಲೋಮೀಟರ್ ಸಿಕ್ತು. ಹಾಗಾದ್ರೆ ಸರ ಪಶ್ಚಿಮ ದಿಕ್ಕಿಗೆ ಎಷ್ಟು ಹೋಗ್ತಾ ಇದ್ದಾನ ಅವನು ನೋಡೋಣ. ಇವಾಗ ಬಲ ಕಡೆ ಬರುತ್ತಾ, ಎಡ ಕಡೆ ಬರುತ್ತಾ? ಈ ಪಾಯಿಂಟ್ ಅನ್ನ ನಾವು ಇಲ್ಲಿಂದ ಹೋಗ್ತಾ ಇರೋ ಕಾರಣಕ್ಕ ಇನ್ನೊಬ್ಬರು ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ನಡೆಯುತ್ತಾರೆ. ಇನ್ನೊಬ್ರು ಏನ್ ಸರ್? 15 ಕಿಲೋಮೀಟರ್ ಬಲಕ್ಕೆ. ಇದು ಬಲ ಬರುತ್ತಾ ಸರ್? ಈ ಕಡೆ ಎಡ ಬರುತ್ತಾ? ಬಲಕ್ಕೆ ಸರ್. ಇನ್ನೂ ಕೂಡ ಸೇಮ್ ಟು ಸೇಮ್ 15 ಕಿಲೋಮೀಟರ್ ಹೋಗ್ತಾ ಇದ್ದಾನೆ. 15 ಕಿಲೋಮೀಟರ್ ಬಂತು. ಹಾಗಾದರೆ ಅವರಿಬ್ಬರಿಗೂ ಈಗ ಪರಸ್ಪರ ಎಷ್ಟು ದೂರದಲ್ಲಿದ್ದಾರೆ ಅನ್ನೋದು ಪ್ರಶ್ನೆ ಕಾಣ್ತು, ಹೌದಿಲ್ಲ? ಇಲ್ಲಿ ನೋಡ್ರಿ, ಇಲ್ಲೂ ಕೂಡ 15 ಐತಿ ಸರ್, ಇಲ್ಲೂ ಕೂಡ 15 ಐತ್ರಿ. ಇವರಿಬ್ಬರ ಅಂತರ ಎಷ್ಟಂತ ನಮಗ ಕೇಳ್ತಾ ಇದಾರ. ಎಷ್ಟೈತ್ರಿ ಸರ್? ಪಾಯಿಂಟ್ ನೋಡ್ರಿ, ಇಬ್ರು ಒಂದೇ
ಪಾಯಿಂಟ್ ಇಂದ ಹೋಗಿದ್ರು. ಇದು 15 + 15. ಇಲ್ಲಿ ನಾವು 15 ಮತ್ತೆ ಸರ್ ನಾವು 15 ತಗೊಂಡ ಇದನ್ನ ಕೂಡಿಸ್ರಿ, ಸರಿಯಾದ ಉತ್ತರ ಬಂದ್ಬಿಟ್ಟು 30 ಬರುತ್ತಾ. ಹಾಗಾದ್ರೆ ನಮ್ಮ ಎಷ್ಟು ದೂರದ ಅಂತರದಲ್ಲಿದ್ದಾರೆ ಸರ್? 30 ಕಿಲೋಮೀಟರ್ ಪರಸ್ಪರ ದೂರದ ಅಂತರದಲ್ಲಿದ್ದಾರೆ. ಎಸ್, ಸರಿಯಾದ ಉತ್ತರ ಬಂದ್ಬಿಟ್ಟು 60 ಬರಂಗಿಲ್ರಿ ಗುರುಗಳು. ಇದೇ ಸೇಮ್ ಇಲ್ಲಿ ಮೇಲ್ಗಡೆ ಏನಿದೆ ಕೆಳಭಾಗದಲ್ಲೂ ಅದೇ ಐತ್ರಿ. 15 15 ಪ್ಲಸ್ ಮಾಡಿದ್ರೆ 30, ಇದೇ 30 ತೆಗೆದಿಲ್ಲಿಡ್ರಿ. ಈ ಭಾಗ 15 ಇಲ್ಲಿಟ್ಟಿದಾನ, ಈ ಭಾಗ 15 ಇಲ್ಲಿಟ್ಟಿದಾನ. 15 15 30, ಸರಿಯಾದ ಉತ್ತರ 30. ಆಪ್ಷನ್ ನಂಬರ್ ಬಿ 101% ರೈಟ್ ಆನ್ಸರ್. ಈಜಿ ಐತ್ರಿ ಪ್ರಶ್ನೆ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಈಜಿ ಐತಿ, ಸ್ವಲ್ಪ ತಿಳ್ಕೊಬೇಕಾಗತ್ತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನೈತ್ರಿ ನೋಡ್ಕೊಂಬರ್ರಿ. ಈ ಕ್ವಶನ್ ಪ್ಯಾಟರ್ನ್ ನಾನು ವಾಟ್ಸಪ್ ಗ್ರೂಪಿಗೆ ಮತ್ತು ಟೆಲಿಗ್ರಾಮ್ ಗ್ರೂಪಿಗಂತೂ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ. ಟ್ಯಾಲೆಂಟೆಡ್ ಪರ್ಸೆಂಟ್ ಇದ್ದವರು ಅದನ್ನ ಸಾಲ್ವ್ ಮಾಡಿದ್ದಾರೆ. ಮಾಡಿಬಿಟ್ಟು ನನಗೆ ಸುಮಾರು ಜನ ಆನ್ಸರ್ ಬರೋದು ಸರ್ ಇದ ಬರುತ್ತೆ ಅನ್ನೋದು ಕೂಡ ಕಳಿಸಿದ್ದಾರೆ. ಬಹಳ ಖುಷಿ ಆಯ್ತಾ. ಫುಲ್ ಈಜಿ ಐತ್ರಲ್ಲ. ಹಾಗಾದ್ರೆ ಇದು ನೋಡ್ರಿ, ಈ ಕೆಳಕಂಡ ಪರ್ಯಾಯದಲ್ಲಿ ಕಾಣೆಯಾದ ಸಂಖ್ಯೆನ ಹುಡುಕಿರಿ ಅನ್ನೋದೊಂದು ಪ್ರಶ್ನೆ ಕೇಳಿದ್ರ. ಏನ್ ಸರ್? ಬಹಳ ಈಜಿ ಪ್ರಶ್ನೆ ಐತಿ. ಏನಿದೆ ಸರ್? ಇಲ್ಲೊಂದು ಬಾಕ್ಸ್ ಒಳಗ, ಇದೊಂದು ಚೌಕದೊಳಗೆ ಏನೈತ್ರಿ, ಏನೋ ಒಂದು ಸಂಖ್ಯೆ ಮಾಯ ಆಗೈತ್ರಿ. ಅದನ್ನ ಇಲ್ಲಿ ಇಟ್ಟಿದಾರ, ಇಲ್ಲಿಂದ ತೆಗೆದು ನಾವು ಇಲ್ಲಿ ಇಡ್ಬೇಕಷ್ಟೇ. ನಮ್ ಜವಾಬ್ದಾರಿ ಏನಪ್ಪಾ, ಇಲ್ಲಿಂದ ತೆಗೆದು ಇಲ್ಲಿ ಇಡ್ಬೇಕ. ಸರ್ 5 ಬರತ್ತಾ? ವೆರಿ ಗುಡ್. ಹೆಲೋ 1 1 2 3 2005 ಎ ಸರ್, ಎ ಬರತ್ತಾ? ವೆರಿ ಗುಡ್, ಶಬಾಷ್, ಎ ಬರತ್ತಾ? ಹಂಗಾದ್ರೆ ಅದು ನೀವು ಸರಿ ಐತೋ ತಪ್ಪಾಯ್ತೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ಭಾಳ ಅಂದ್ರೆ ಭಾಳ ಶಾರ್ಪ್ ಆಗಿರ್ಬೇಕು. ನೀವು ಎಷ್ಟು ಶಾರ್ಪ್ ಆಗಿರ್ತಿರಲ್ಲ ಅಷ್ಟು ಅನುಕೂಲ ಆಗತ್ತಾ, ಇದೊಂದು ನೆನಪಿರ್ಲಿ. ನನಗೆ ಗೊತ್ತಾಯ್ತ್ರಿ. ಈಗ ಒಂದು ಕುರಿ ಬ್ಯಾ ಅಂದ್ರೆ ಸಾಕ, ಎಲ್ಲಾ ಕುರಿಗಳು ಬ್ಯಾ ಅನ್ನೋದಂತೂ ಪಕ್ಕ ಐತಿ. ಎಷ್ಟೋ ಒಂದು ಅದಾರ ಸ್ಟೂಡೆಂಟ್ಗಳು ಇದಾರೆ ಇಲ್ಲಿ, ಹೌದಿಲ್ಲ? ಕುರುಬ ಸಮಾಜದವರು ವಿದ್ಯಾರ್ಥಿಗಳು ಇರ್ಬೋದು, ಅವ್ರಿಗೆ ಗೊತ್ತೈತಿ ಒಂದು ಕುರಿ ಬ್ಯಾ ಅಂತಂದ್ರೆ ಎಲ್ಲಾ ಕುರಿಗಳು ಬ್ಯಾ ಅನ್ನೋ ಕಾರಣಕ್ಕೆ ನಾನು ಕೂಡ ಏನು ಹೇಳ್ತೀನಿ, ನಿಮ್ ಜೊತೆ ಬ್ಯಾ ಅಂದ್ಬಿಡೋನು. ಆಪ್ಷನ್ ನಂಬರ್ ಎ ರೈಟ್ ಅಂತ ಗೊತ್ತಿಲ್ಲ, ಆದ್ರೂ ನೀವು ಹಾಕೋ ಕಾರಣಕ್ಕೆ ನಾನು ಕೂಡ ಆಪ್ಷನ್ ನಂಬರ್ ಎ ಅಂತ ರೈಟ್ ಮಾಡಿದ್ದೀನಿ. ಅದು ಸರಿ ಆಯ್ತೋ ತಪ್ಪಾಯ್ತೋ ನೋಡ್ಕೊಂಬರೋಣ ಬರೀ. ಹಂಗಂದ್ರೆ ಭಾಳ ಈಜಿ ಪ್ರಶ್ನೆ ರೀ ಗುರುಗಳ. ನಿಜ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಈಜಿ ಪ್ರಶ್ನೆ ಅಂತ ನಾನು ತಿಳ್ಕೊಂಡಿದ್ದಿ. ನೋಡ್ರಿ, 6 ಮತ್ತು 4 ಕೂಡಿಸಿದ್ರೆ ಎಷ್ಟಾಗತ್ತ? 6 ಮತ್ತು 4 ಕೂಡಿಸಿದ್ರ 6 + 4 ಮಾಡಿದ್ರ 6 + 4 ಮಾಡಿದ್ರೆ ಸನಗ 10 ಸಿಕ್ತು. 10ರ ನೋಡ್ರಿ, ಈ 10 ಸಿಕ್ಕೈತ್ರಿ. ಓಕೆ, ಆದ್ರೆ ಇಲ್ಲಿ ಸರ್ ನಮಗ 5 ಕೊಟ್ಟಿದಾನ. ನಮಗ್ ಬೇಕಾಗಿರೋದು 10ರ ಒಂದು ಅರ್ಧ ಭಾಗ. ಏನಿ ಅರ್ಧ ಎಷ್ಟು ಬರತ್ರಿ ಸರ್? 5 ಬರತ್ತ. 10ರ ಒಂದು ಅರ್ಧ 5 ಬಂತು. ಹಾಗೆ 8 ಮತ್ತು 6 ಕೂಡಿಸ್ರಿ. 8 + 6 ಮಾಡ್ರಿ. 8 + 6 ಮಾಡಿದ್ರೆ ಸನಗ 14 ಸಿಕ್ತು. 14ರ ಒಂದು ಅರ್ಧ ಭಾಗ ಎಷ್ಟೈತಿ ಸರ್? 14ರ ಒಂದು ಅರ್ಧ ಭಾಗ ಸನಗ 7 7 14 7 7 14 ಸಿಗತ್ತ. ಇಲ್ಲಿ 7 ಅನ್ನೋದು ಕೊಟ್ಟಿದಾರ. ಹಾಗಾದ್ರೆ 8 ಮತ್ತು 6 ಇವಾಗ ನೋಡ್ರಿ ಪಾಯಿಂಟ್ ಅನ್ನಾಗ ಈ 8ರೊಳಗೆ 5 ಹಾಕಿದ್ರೆ ಎಷ್ಟು ಬರುತ್ತ ಸರ್? 8ಕ್ಕೆ 8 ಹಾಕಿದ್ರೆ 16 ಬರುತ್ತ ಸರ್. 4ಕ್ಕೆ 4 8 ಮತ್ತು 4 ಹಾಕಿದ್ರೆ ಎಷ್ಟು ಬರತ್ರಿ? ಪಾಯಿಂಟ್ ನೋಡ್ರಿ. ಇವಾಗ 8 + 4 ಮಾಡಿದ್ರೆ ಸರ್ 12 ಸಿಕ್ತು. 4 4 4 8 4 3 12. 12ರ ಒಂದು ಅರ್ಧ ಭಾಗ, 12ರ ಒಂದು ಅರ್ಧ ಭಾಗ ಬಂದ್ಬಿಟ್ಟು ಸರಿ ಏನೈತ್ರಿ? 6 ಸಿಗುತ್ತಾ. ಇಲ್ಲಿ 6 ಅನ್ನೋದು ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಏನ್ ಬಿಡ್ತಾ? ಆಪ್ಷನ್ ನಂಬರ್ ಸಿ 101% ಶೋರ್ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಕೊಟ್ಟು ಹೋಯ್ತ ನೋಡಿ. ಇವಾಗ ನನ್ನ ಕಡೆ ಎಲ್ಲರೂ ಕೂಡ ನನ್ನ ಕಡೆ ಬರ್ತಾ ಇದಾರ. ಓಡಿ ಓಡಿ ಬಂದೈತೆ ಡಿಮಿಕ್ಕ ಹಾಡೈತ್ಲಾ, ಹಂಗ ಇವಾಗ ಎಲ್ಲರೂ ಕೂಡ ನನ್ನ ಹತ್ರ ವಾಲ್ತಾ ಇದಾರ. ಇಷ್ಟ ಈಜಿ ಪ್ರಶ್ನೆ ಇದೆ. ನಾ ಹೇಳಿದೆ ನಿಮ್ಗೆ ಭಾರಿ ಬೇಸಿಕ್ ಪ್ರಶ್ನೆಗಳ ಜೊತೆ ಬಂದೇನಿಪ್ಪ ಇವತ್ತ ಕ್ಲಾಸ್ ಒಳಗಂತ. ಅವಘಡ ಅನಿಸುತ್ತಲ್ಲ. ನಿಜ ಹೇಳ್ಬೇಕಂದ್ರೆ ಭಾರಿ ಈಜಿ ಇರುತ್ತೆ, ಸ್ವಲ್ಪ ತಿಳ್ಕೊಬೇಕ. ಇದು ಸಾಮರ್ಥ್ಯ ಏನೈತಿ, ನಮ್ಮ ಬ್ರೈನ್ ಶಾರ್ಪ್ ಐತಿಲ್ಲೋ ಅನ್ನೋದೊಂದು ಒಂದು ಸಬ್ಜೆಕ್ಟ್ ಇದೆ. ಮತ್ತೇನ ಅಷ್ಟೊಂದು ದೊಡ್ಡದು ಅಲ್ಲಿದ. ನಿಜ ಹೇಳ್ಬೇಕಂದ್ರೆ ಒಂದು ರೀಸನಿಂಗ್ ಅಂದ್ರೆ ಏನಪ್ಪಾ, ನಮ್ಮ ಮೈಂಡ್ ಶಾರ್ಪ್ ಐತಿಲ್ಲೋ ಚುರುಕದಾನಿಲ್ಲೋ ಅನ್ನೋದೊಂದು ತಿಳ್ಕೊಬೇಕಲ್ಲ. ಇದು ಅಗ್ನಿವೀರ್ ಹುದ್ದೆಗಳು ಸಂಬಂಧಪಟ್ಟಿರುತ್ತಾ, SSC JDಗೂ ಕೂಡ ಯೂಸ್ ಆಗಿರುತ್ತಾ. ಒಂದು ಡಿಪೆಂಡ್ಸ್, ಯಾವುದೇ ಒಂದು ಜಾಬಿಗೆ ಹೋಗ್ತಾ ಇದೀರಪ್ಪ ಅಂದ್ರೆ ಅದೆಲ್ಲಕ್ಕೂ ಕೂಡ ರಿಲೇಟೆಡ್ ಆಗಿನೇ ನಾವು ಈ ಕ್ಲಾಸ್ ತೊಗೊಂಡು ಏನ್ ಮಾಡಿದೀವಪ್ಪ, ಇಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಪ್ರಶ್ನೆಗಳು ಅಂತ ಹೇಳ್ತಾ ಇದೀವ್ರಿ. ಅಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪ್ರಶ್ನೆ ಇದು ಎಕ್ಸಾಮ್ ಇರ್ಲಿ
ಅದೆಲ್ಲಕ್ಕೂ ಕೂಡ ರಿಲೇಟೆಡ್ ಆಗೋದೊಂದು ಕ್ವಶನ್ಸ್ ತೆಗೆದಿದ್ದೇವೆ. ಅಗ್ನಿವೀರ ಅಂತ ಏನಿಲ್ಲ, ಹಂಗೇನಂತಿಲ್ಲ, ಬೇಕಾದಿರ್ಲಿ. ಸೂಪರ್ ಸರ್ ಸಾಂಗ ಹಂಗೈತ್ರಿ. ಡೈಲಿ ಕ್ಲಾಸ್ ಟೈಮಿಂಗ್ ಇಟ್ಟೆಲ್ಲ ಇಡೋಣ್ರಿ. ಹಂಗ ನೆಕ್ಸ್ಟ್ ಕ್ವಶನ್ ಹೋಗುವ. ಇದು ಕೂಡ ಒಂದು ದಿಕ್ಕುಗಳಿಗೆ ಸಂಬಂಧಪಟ್ಟಿರುವ ಪ್ರಶ್ನೆ ಬಂತು. ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ನನ್ನ ಪ್ರಕಾರ ಆಗಸ್ಟ್ ಮಂತ್ ಆಸ್ಪಾಸ್ ಒಳಗೆ ಐತೆ ಅನ್ನೋ ಒಂದು ಸಂಭವ ಐತ್ರಿ. ರಮೇಶ ನಷ್ಟ ಆಗೈತ್ರಿ, ಊಟ ಇಲ್ಲ. ಹಂಗಾದ್ರೆ ಒಂದು ಪ್ರಶ್ನೆ, ಇದೊಂದು ಪ್ರಶ್ನೆ ಸಾಲ್ವ್ ಮಾಡ್ಕೊಂಬರ್ರಿ. ಏನು ಬರ್ಬೋದು? ಈಜಿ ಐತಿ ಪ್ರಶ್ನೆ, ಭಾಳ ಅಂದ್ರೆ ಭಾಳ ಈಜಿ ಐತಿ. ಸರ್ RPF ಕಾನ್ಸ್ಟೇಬಲ್ ರಿಸಲ್ಟ್ ಯಾವಾಗ ಅದಾರ ಸರ್? ತುಂಬ ಲೇಟ್ ಆಗ್ತಿದೆ ಸರ್, ಯಾಕೋ? ಹೌದ್ರಿ, ಹೇಳಲಿಕ್ಕೆ ಬರಂಗಿಲ್ಲ. ಒಂದು ಗೋರ್ಮೆಂಟ್ ಕಡೆಯಿಂದ ಏನೋ ಒಂದು ನಾನು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ವೆಬ್ಸೈಟ್ ಮುಖಾಂತರ ಏನು ಬರುತ್ತಲ್ಲ ಅದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ವೆಬ್ಸೈಟ್ ಬೇಕು ನನಗೆ. ಈ ಪ್ರಶ್ನೆ ಓದ್ಕೊಂಬರೋಣ್ರಿ. ನೋಡ್ರಿ, ದಕ್ಷಿಣದ ಕಡೆಗೆ ಪೂರ್ಣಿಮಾ 8 ಕಿಲೋಮೀಟರ್ ನಡೆದು ಎಡಕ್ಕೆ, ದಕ್ಷಿಣದ ಕಡೆಗೆ ಪೂರ್ಣಿಮಾ ಅನ್ನೋಳು ಒಂದು ಹುಡುಗಿ 8 ಕಿಲೋಮೀಟರ್ ನಡೆದು ಎಡಕ್ಕೆ 4 ಕಿಲೋಮೀಟರ್ ನಡೆಯುತ್ತಾಳೆ. ನಂತರ ಎಡಕ್ಕೆ ತಿರುಗಿ 11 ಕಿಲೋಮೀಟರ್ ನಡೆಯುತ್ತಾಳೆ. ಅವಳ 2 ಬಿಂದುಗಳ ನಡುವಿನ ನೇರ ಎಷ್ಟು? ಅವಳ 2 ಬಿಂದುಗಳ ನಡುವಿನ ನೇರ ಮಾರ್ಗವಿದ್ದರೆ ಅವಳ ನಿರ್ಗಮನ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ ಅನ್ನೋದೊಂದು ಪ್ರಶ್ನೆ ಕೇಳ್ತಾ ಇದಾರ. ಬಹಳ ಅಂದ್ರ ಬಹಳ ಈಜಿ ಪ್ರಶ್ನೆ ಐತಿ. ಇದನ್ನ ನೀವು ಸಾಲ್ವ್ ಮಾಡ್ಬೇಕಂದ್ರ ಪೈಥಾಗೋರಸ್ ಪ್ರಮೇಯ ಏನೈತ್ರಿ ಅದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ರಿ. ಪೈಥಾಗೋರಸ್ನ ಪ್ರಮೇಯ ಏನೈತಲ್ಲ ಅದು ಸ್ವಲ್ಪ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ಈ ಪ್ರಶ್ನೆ ನೀವು ಚುಟ್ಕಿ ಹೊಡ್ಯಾಕಂದ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಸಿ ಬರುತ್ತಾ ಸರ್? ಎ ಬರುತ್ತಾ ಸರ್? 7 ಬರುತ್ತಾ? ಎ ಬರುತ್ತಾ? 3, 5, 8 ಎಲ್ಲಾನು ಕೂಡ ಗೋಯಿಂದ. ಒಂದು ಕೇಂದ್ರ ಬಿಂದು ಅಂತ ನಾನು ತಗೋತೀನಿ. ನಮಗೆ ಬೇಕಾಗಿರೋದು ಒಂದು ಕೇಂದ್ರ ಬಿಂದು. ಈ ಒಂದು ಕೇಂದ್ರ ಬಿಂದು ಅನ್ನೋದನ್ನ ತಗೊಂಡಿದ್ದೇನೆ ಇವಾಗ ಜಸ್ಟ್. ಇದೊಂದು ಕೇಂದ್ರ ಬಿಂದು. ಇಲ್ಲಿ ಯಾರಿದಾರಪ್ಪ? ಪೂರ್ಣಿಮಾ. ದಕ್ಷಿಣದ ಕಡೆಗೆ ಪೂರ್ಣಿಮಾ ಏನ್ ಮಾಡ್ತಾ 8 ಕಿಲೋಮೀಟರ್ ನಡೀತಾ ಇದ್ದ. ಕೆಳಭಾಗದಲ್ಲಿ ಇರೋದು ದಕ್ಷಿಣ. ಈಗ ನಾ ಏನ್ ಮಾಡ್ತಿದ್ದೆ 8 ಕಿಲೋಮೀಟರ್ ಅವಳು ನಡೀತಾ ಇದ್ದಾಳ. 8 ಕಿಲೋಮೀಟರ್ ಬಂದ್ಲು. ಎಡಕ್ಕೆ ತಿರುಗಿ ಇವಾಗ ಕೆಳಮುಖವಾಗಿ ಹೋಗ್ತಾ ಇದ್ದಾಳ. ಪಾಯಿಂಟ್ ಇಲ್ಲಿ ನೋಡ್ಕೋತಾ ಇರ್ಬೋದು. ಕೆಳಮುಖವಾಗಿ ಹೋಗ್ತಿರುವಾಗ ಎಡ ಬರುತ್ತಾ ಸರ್? ಈ ಕಡೆ ಬಲ ಬರುತ್ತಾ? ಎಡಗಡೆ 4 ಕಿಲೋಮೀಟರ್ ನಡೆಯುತ್ತಾಳೆ. ಇಲ್ಲಿ 4 ಕಿಲೋಮೀಟರ್ ಬಂದ್ಲು ಸರ. ಓಕೆ, ನಂತರ ಎಡಕ್ಕೆ ತಿರುಗಿ ನೋಡ್ರಿ, ನಂತರ ಈ ಕಡೆ ಹೋಗ್ತಾ ಇರೋ ಕಾರಣಕ್ಕ ನಂತರ ಎಡಕ್ಕೆ ತಿರುಗಿ 11 ಕಿಲೋಮೀಟರ್ ನಡೆಯುತ್ತಾಳೆ. ಇವಾಗ ಮತ್ತೆ ಎಡಕ್ಕೆ, ಎಡ ಈ ಕಡೆ ಬರುತ್ತೆ ಸರ್, ಬಲ ಅನ್ನೋದು ಈ ಕಡೆ ಬರುತ್ತೆ. ಹಾಗಾಗಿ ಸರ್ ಎಡಕ್ಕೆ ಎಷ್ಟು ಸರ್? 11 ಕಿಲೋಮೀಟರ್ ನಡೆಯುತ್ತಾಳೆ. ಇವಾಗ ಸರ್ ನೇರವಾಗಿ ನಾವು ಹೋದ್ರೆ ಸರ್ ಇಲ್ಲಿ 8 ಬಂತು. 8ಕ್ಕೆ ಸರ್ ನಾ +3 ಮಾಡಿದೇನ್ರಿ. 3ಕ್ಕೆ ಏನಾಗತ್ತೆ ಸರ್? ನಂಗೆ ಟೋಟಲ್ ಸರ್ 11 ಕಿಲೋಮೀಟರ್ ಅನ್ನೋದು ನಮಗೆ ಇಲ್ಲಿ ಗೊತ್ತಾಯ್ತು. ಇದು 8 ಆಗೈತ್ರಿ ಸರ್. ಇಲ್ಲಿ 4 ಇದೆ, ಇಲ್ಲಿ ಸರ್ 11 ಐತಿ. ಅವಳ 2 ಬಿಂದುಗಳ ನಡುವೆ ನೇರ ಮಾರ್ಗವಿದ್ದರೆ ಇಲ್ಲೊಂದು ಬಿಂದು ಸಿಕ್ತು ಪ್ಲಸ್ ಇದೊಂದು ಬಿಂದು ಸಿಕ್ತು. ಅವಳ 2 ಬಿಂದುಗಳ ನಡುವೆ ನೇರ ಮಾರ್ಗವಿದ್ದರೆ ಅವಳ ನಿರ್ಗಮನ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ? ಇದು ನೋಡ್ರಿ, ಇದು ಪಾಯಿಂಟ್ ನಮಗೆ. ಇವಾಗ ಇಲ್ಲಿಂದ ಒಂದು ನೇರ ಮಾರ್ಗವಿದ್ದರೆ ಅಂತ ಕೇಳಿದ್ರು. ಈ ಬಿಂದುವಿನಿಂದ ಈ ಬಿಂದುವಿಗೆ ನೇರವಾಗಿ ಒಂದು ಮಾರ್ಗ ಇತ್ತಪ್ಪ ಅಂದ್ರ ಎಷ್ಟು ಬರಬಹುದು ಅನ್ನೋದು ಕೇಳ್ತಾ ಇದ್ರ. ಇದೇ 4ಅನ್ನ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಸಿಗತ್ತೆ ಸರ್? ಇವಾಗ ಪಾಯಿಂಟ್ ನೋಡ್ರಿ, ನನ್ನ ಜೊತೆ ಸ್ವಲ್ಪ ಫೈಟ್ ಆಡ್ಬೇಕ್ರಿ. ಇದೇ 4ಅನ್ನ ನಾ ಏನ್ ಮಾಡ್ತೇನೆ ಸರ್? 4 ಕಿಲೋಮೀಟರ್ ಅಂತ ಇಲ್ಲಿ ಹಾಕಿದೆ ಸರ್. ಇವಾಗ 8ಕ್ಕೆ ಸರ, ಈ 8ಕ್ಕೆ ನಾವು ಮೇಲಿಂದ 3 ಹಾಕಿದ್ರೆ ಎಷ್ಟು? 11 ಆಗತ್ತ. ಇಲ್ಲಿ 3 ಕಿಲೋಮೀಟರ್ ಅಂತ ನಾನು ಹಾಕಿದೇನ್ರಿ. 4, 3 ಜೊತೆ ನಾನು ನಿಮಗೆ ಹೇಳಿದ್ದೇನೆ, ಭಾರಿ ಈಜಿ ಹೇಳಿದ್ದೀನಿ. ಪೈಥಾಗೋರಸ್ನ ಪ್ರಮೇಯ ನೆನಪು ಮಾಡ್ಕೊಳ್ರಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, 5 ಕಿಲೋಮೀಟರ್ ದೂರದ ಅಂತರದಲ್ಲಿದ್ದಾಳೆ ಅನ್ನೋದು ಗೊತ್ತಾಯ್ತ್ರಿ ಸರ. ಎಷ್ಟು ದೂರದಲ್ಲಿದ್ದಾಳ್ರಿ? ಬರಬ್ಬರಿ ಸರ್ ಗೊತ್ತಾಯ್ತ್ರಿ ನಮಗ. ಆಪ್ಷನ್ ನಂಬರ್ ಬಿ 5 ಕಿಲೋಮೀಟರ್. ನಮಗ್ ಗೊತ್ತೈತ್ರಿ ಸರ್. 4, 3 + 7 ಮಾಡಿದ್ರೆ ಬರಂಗಿಲ್ಲ ದೋಸ್ತ, ಭಾರಿ ಈಜಿ ಐತ್ರು. ಇದು ನೀವು ತಿಳ್ಕೊ ಬರ್ಬೇಕಪ್ಪ ಇಂಥ ಕ್ವಶನ್ಸ್ ಎಲ್ಲ ಅಂದ್ರ ಏನ್ರಿ ಕಿಚ್ಚ.
ಪೈಥಾಗೋರಸ್ನ ಪ್ರಮೇಯದ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಂಬರ್ರಿ, ಗೊತ್ತಾಗತ್ತ. ಅದು ಕೂಡ ಒಂದು ಬೇಸಿಕ್ ಕ್ಲಾಸಿಂದ ನಿಮಗೆ ಹೇಳ್ಕೊಂತ ಬರ್ತೇನೆ ರೀ. ನೆಕ್ಸ್ಟ್ ಬರ್ತಾ ಬರ್ತಾ ಬೇಸಿಕ್ ಒಂದು ಕ್ಲಾಸ್ ಮಾಡುವ. ಬೇಸಿಕ್ ಇಂದ ಹೇಳಿದ್ರೆ ಗೊತ್ತಾಗತ್ತೆ. ಇವಾಗ ನ್ಯೂ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ಗಳಿಗೆ ಗೊತ್ತಾಗಂಗಿಲ್ಲ ಪೈಥಾಗೋರಸ್ ಅಂದ್ರೆ ಸರ್ 10th ಒಳಗೆ ಯಾವ ಗಣಿತ ಮಾಸ್ತರ್ ಹೇಳ್ತಾ ಇದ್ದ, ನಾವು ಕೂಡ ಟೈಮ್ ಪಾಸ್ ಬಿಟ್ಟು ಬಿಟ್ವಿ. ಹೌದಿಲ್ಲ? ಪೈಥಾಗೋರಸ್ನ ಪ್ರಮೇಯ ಅಂದ್ರೆ ಅದೆಲ್ಲಿ ಯೂಸ್ ಆಗ್ತಿದ್ ಬಿಡ್ಲಿಪ್ಪ ಅನ್ನಕತ್ತಿದ್ದು ಸರ್, ಆದ್ರೆ ಇವಾಗ ಮಾರ್ಕೆಟ್ ಬಿಸಿ ಮುಟ್ಟಾತಿತ್ರಿ ಸರ್ ಅಂತಾನು ಕೂಡ ಹೇಳ್ಬೋದ್ರಿ. ಓಕೆ, ಪ್ರದೀಪನು 10 ಮೀಟರ್ ಪೂರ್ವಕ್ಕೆ ನಡೆದನು. ಪ್ರದೀಪನು ನನ್ನ ಸ್ನೇಹಿತ 10 ಮೀಟರ್ ಪೂರ್ವಕ್ಕೆ ನಡೆದನು. ನಂತರ ಎಡಕ್ಕೆ ತಿರುಗಿ 5 ಮೀಟರ್ ನಡೆದನು. ಪುನಃ ಎಡಕ್ಕೆ ತಿರುಗಿ 10 ಮೀಟರ್ ಕ್ರಮಿಸಿದನು. ಈಗ ಪ್ರದೀಪನು ಪ್ರಾರಂಭಿಕ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅದೊಂದು ಪ್ರಶ್ನೆ ನನಗೆ ಕೇಳ್ತಾ ಇದಾರ. ಈ ಪ್ರಶ್ನೆ ನೋಡ್ರಿ ಬಹಳ ಅಂದ್ರೆ ಬಹಳ ಈಜಿ ಐತಿ. ವಿಚಾರ ಮಾಡಕ್ ಹೋಗ್ಬೇಡ್ರಿ, ಆರಾಮ್ಸೆ ಸ್ಟಡಿ ಮಾಡ್ರಿ. ಭಾರಿ ಈಜಿ ಐತಿ ಪ್ರಶ್ನೆ, ಭಾರಿ ಅಂದ್ರೆ ಭಾರಿ ಈಜಿ ಐತಿ. ಸ್ವಲ್ಪ ನೋಡ್ಕೊಳ್ರಿ. ಇವಾಗ ನಮಗ್ ಬೇಕಾಗಿರೋದು ಪೂರ್ವ, ಪಶ್ಚಿಮ, ಉತ್ತರ. ಇದಂತೂ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತೈತಿ. ಸರ್ ಇದು ಪೂರ್ವ ಸಿಕ್ಕೈತಿ, ಸರ್ ಇದು ಪಶ್ಚಿಮ ಆಗೈತಿ, ಸರ್ ಉತ್ತರ ಆಗೈತ್ರಿ, ಸರ್ ಇದು ದಕ್ಷಿಣ ಆಗೈತಿ. ಇದು ಕೇಂದ್ರ ಬಿಂದು ಅಂತ ತಗೊಂಡ್ವಿ. ನಮಗ ಪ್ರದೀಪನು 10 ಮೀಟರ್ ಪೂರ್ವಕ್ಕೆ ನಡೆದನು. ಈಗ ಕೇಂದ್ರ ಬಿಂದು ಅನ್ನೋದು ನಾ ಏನ್ ಮಾಡ್ತೀನಿ ಸರ್, ಇವಾಗ ಒಂದು ಕೇಂದ್ರ ಬಿಂದು ಹಾಕೋತೀನಿ. ಹಾಕೊಂಡೆ ಪೂರ್ವ, ಈ ಕೇಂದ್ರ ಬಿಂದುವಿಂದ ಪೂರ್ವ ರೈಟ್ ಸೈಡ್ ಐತಿ. ಹಾಗಾಗಿ ಪೂರ್ವಕ್ಕೆ ಸರ್ ಎಷ್ಟು ಹೋದ ಪ್ರದೀಪ? 10 ಮೀಟರ್, 10 ಮೀಟರ್ ಹೋದ. ನಂತರ ಎಡಕ್ಕೆ ತಿರುಗಿ, ಸರ್ ಇವಾಗ ಪೂರ್ವಕ್ಕೆ ಹೋಗ್ತಿರೋ ಎಡ ಅನ್ನೋದು ಮೇಲ್ಗಡೆ ಬರುತ್ತಾ, ಇದು ಕೆಳಗಡೆ ಬರುತ್ತಾ ಬಲಗಡೆ. ನಮಗೇನು ಸರ್ ಎಡಕ್ಕೆ ತಿರುಗಿ ಏನ್ ಮಾಡಿದೆ ಸರ್? 5 ಮೀಟರ್ ನಡೆದನು. 5 ಮೀಟರ್, ಓನ್ಲಿ 5 ಮೀಟರ್, 5 ಮೀಟರ್ ಬಂತ. ಓಕೆ ಡನ್, ವೆರಿ ಗುಡ್, ಮಸ್ತ್ ಇರ್ಲಿ. ಹೌದಿಲ್ಲ? ಗಿಚ್ಚಿರ್ಬೇಕು ಕ್ಲಾಸ್ ಒಳಗೆ, ಬೇಸರ ಮಾಡ್ಕೊಳಕ್ ಹೋಗ್ಬಾರ್ದ, ಒಟ್ಟು ವಿಚಾರ ಮಾಡಕ್ ಹೋಗ್ಬಾರ್ದು. ಓನ್ಲಿ ಒಂದು ಎಂಜಾಯ್ಮೆಂಟ್ ಇರ್ಬೇಕು, ನಗನಗ್ತಾ ತಗೋಬೇಕು. ಇನ್ನೊಂದು ತಗೋತಾ ಇದೀವಿ, ಇನ್ನೊಂದು ಕಲಿತಾ ತಿನ್ನೋತ್ ಮುಂದೆ ಹಂಗ ಅಪ್ಪ ತೃಪ್ತಿ ದೊರಕವಾಗಿ ತಿಂದ್ರೆ ದಕ್ತೈತಿ, ಇಲ್ಲಾಂದ್ರೆ ಹೋಗೋದು ಬರೋದು ಆಗತ್ತ. ಓಕೆ, 5 ಮೀಟರ್ ನಡೆದನು. ಪುನಃ ಎಡಕ್ಕೆ ತಿರುಗಿ 10 ಮೀಟರ್, ಮತ್ತೊಂದು ಸತ ಎಡಕ್ಕೆ ತಿರುಗಿದಾಗ ಸರಿ ಏನು ಬಂತ್ರಿ? ಇಲ್ಲಿ 10 ಮೀಟರ್ ಬಂದ. ಓಕೆ, ಮೇಲ್ಭಾಗದಲ್ಲಿಯೂ ಕೂಡ 10 ಮೀಟರ್, ಇಲ್ಲಿ ಕೆಳಭಾಗದಲ್ಲೂ 10 ಮೀಟರ್ ಸೇಮ್ ಸಿಕ್ತು. ಕ್ರಮಿಸಿದನು. ಪುನಃ ಎಡಕ್ಕೆ ತಿರುಗಿ, ಬರೀ ಎಡಕ್ಕನ ತಿರುಗಾತಾನ ನೆನಪಿರ್ಲಿ. 10 ಮೀಟರ್ ಮತ್ತು ಕೆಳಗಡೆ ಸರ 10 ಮೀಟರ್ ಬಂತ. ಇಲ್ಲಿಂದ ಸರ್ ಸೇಮ್ 5 ಆಯ್ತು, ಮತ್ತು 5ಕ್ಕೆ ಸರ್ ಇಲ್ಲಿ 5 ಆ್ಯಡ್ ಮಾಡಿದ್ರೆ ಟೋಟಲ್ ನಮಗ 10 ಸಿಕ್ತು, 10 ಮೀಟರ್ ಸಿಕ್ತು. ಈಗ ಪ್ರದೀಪನು ಪ್ರಾರಂಭಿಕ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅನ್ನೋದು ಗೊತ್ತಾಯ್ತು ನಮಗೆ. ಕೇಂದ್ರ ಬಿಂದು ಇದು ತಗೊಂಡಾಗ ಕೆಳಮುಖವಾಗಿರೋದು ದಕ್ಷಿಣ, ಇದು ಕೇಂದ್ರ ಬಿಂದು ಅಂತ ನಾ ತಗೊಂಡಾಗ ಕೆಳಮುಖವಾಗಿರೋದು ಸಹ ನಮಗೆ ಇಲ್ಲಿ ದಕ್ಷಿಣ ಅನ್ನೋದು ಯಾವ್ದು ಬರ್ತದೆ ದೋಸ್ತ? ದಕ್ಷಿಣ ಅನ್ನೋದು ಆಪ್ಷನ್ ನಂಬರ್ ಬಿ ಇಸ್ 101% ಶೋ ರೈಟ್ ಆನ್ಸರ್. ಎಲ್ಲೈತೆ ಆಪ್ಷನ್ ನಂಬರ್ ಎ? ಎಲ್ಲೈತ್ರೋ ಗುರುಗಳ ತಿಳ್ಕೋಬೇಕಾ? ಒಂದು ಮೊದಲನೇದಾಗಿ ಒಂದು ದಿಕ್ಕುಗಳಿಗೆ ಸಂಬಂಧಪಟ್ಟಿರೋ ಒಂದು ಕ್ವಶನ್ ಟಚ್ ಮಾಡತ್ತೀರಪ್ಪ ಅಂದ್ರೆ ಒಂದು ಕೇಂದ್ರ ಬಿಂದು ಹಾಕೊಳ್ಳೋದು ಕಲಿಬೇಕಾ. ಇದೊಂದು ಕೇಂದ್ರ ಬಿಂದು ಒಂದು ರೆಡ್ಡಿಶ್ ಆಗಿ ಹಾಕೊಳ್ರಿ ಅಂದ್ರೆ ಗೊತ್ತಾಗತ್ತ. ರೆಡ್ಡಿಶ್ ಆಗಿ ನೀವು ಒಂದು ಕೇಂದ್ರ ಬಿಂದುವಿಂದ ಹೋಗಿ ಮತ್ತೆ ಇಲ್ಲಿಂದ ಬಂದ್ರಿ, ಈ ಬಿಂದುನ ಇಲ್ಲಿ ಅಟ್ಯಾಚ್ ಮಾಡಿದ. ಸ್ನೇಹಿತರೆ, ಕರೆಂಟ್ ಹೋಯ್ತಾ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ಏನು ಮಾಡ್ಲಿಕ್ಕೆ ಬರಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಕ್ಲಾಸ್ ಅಂತೂ ಪ್ರಾರಂಭ ಮಾಡ್ತೀನಿ ಸರ್. ಕಟ್ ಬರ್ತಾ ಇದೆ. ಯಾಕಂದರೆ ವಿದ್ಯುತ್ ಸ್ಥಗಿತವಾಗಿದೆ. ನಿಮ್ಮ ಭಾಷೆ ಒಳಗೆ ಹೋಗ್ಬೇಕಂದ್ರೆ ಸರ್ ಲೈಟ್ ಹೋದ್ವು ರೀ, ಹೌದಿಲ್ಲ ಸರ್? ಲೈಟ್ ಹೋಗ್ಬಿಡ್ತೀರಿ, ಲೈಟ್ ಇರುತ್ತೆ ಅಲ್ಲೇ ಕರೆಂಟ್ ಹೋಯ್ತು.
ಓಕೆ, ಕೇಳಿಸ್ತಾ ಇದೆಯೇನ್ರಿ? ಓಕೆ, ನೋಡ್ರಿ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಿದೆಪ್ಪ ಇದ್ರೊಳಗಂದ್ರೆ ಭಾರಿ ಈಜಿ ಸಿಕ್ತು. ಆಪ್ಷನ್ ನಂಬರ್ ಬಿ ದಕ್ಷಿಣ ಮುಖವಾಗಿ ಐತ್ರಿ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಯ್ತ್ರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗುವ. ಭಾರಿ ಅಂದ್ರೆ ಭಾರಿ ಈಜಿ ಕ್ವಶನ್, ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬೋದ್ರಿ ಈ ಕ್ವಶನ್ ಅಂತ ತಗೊಂಡ್ರ. ಈ ಒಂದು ಕ್ವಶನ್ ಒಳಗೆ ಏನು ಕೇಳ್ತಾ ಇದಾರೆ, ಏನು ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಈ ಕೆಳಕಂಡ ಪರ್ಯಾಯಗಳಿಂದ ಕಾಣೆಯದ ಸಂಖ್ಯೆನ ಹುಡುಕಿರಿ ಅನ್ನೋದೊಂದು ಪ್ರಶ್ನೆ ಕೊಟ್ರು. ಈ ಕೆಳಕಂಡ ಪರ್ಯಾಯದಲ್ಲಿ ಕಾಣೆಯದ ಸಂಖ್ಯೆನ ಹುಡುಕಿರಿ ಅನ್ನೋದೊಂದು ಪ್ರಶ್ನೆ ಕೇಳಿದಾಗ ಇಲ್ಲಿ ನಮ್ಗೆ ಏನು ಸರ್, ಒಂದು ಸರ್ಕಲ್ ತೆಗೆದಾನ, ಬಾಕ್ಸ್ ಐತೆ, ಬಾಕ್ಸ್ ಒಳಗೆ 7 3 6 1 2 ಅಂತ ಏನು ಸಿಕ್ಕಾಪಟ್ಟೆ ಬರೆದು ಬಿಟ್ಟಾನು. ಆಪ್ಷನ್ಸ್ ನೋಡಿದ್ರೆ ಸರ್ 4 ಕೊಟ್ಟಿದ್ದಾನೆ. ಇಲ್ಲಿ ಯಾವ್ದು ಯಾಡ್ ಆಗ್ಬೋದ್ರಿ? ವಿಚಾರ ಮಾಡ್ರಿ, ಭಾರಿ ಈಜಿ ಪ್ರಶ್ನೆ ಐತಿ. ಬ್ರೈನ್ ಅನ್ನೋದು ಶಾರ್ಪ್ ಮಾಡ್ಕೊಳ್ರಿ. ಸರ್ RPF ಕಾನ್ಸ್ಟೇಬಲ್ ರಿಸಲ್ಟ್ ಯಾವಾಗ ಬರ್ಬೋದ್ರಿ? ಇದೇ ಮಂತ್ ಬರುವಂತ ಚಾನ್ಸಸ್ ಐತ್ರಿ ಸರ್. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಏನ್ರಿ? ಯಾವ್ದ್ರೊಳಗ್ರಿ ನೆಗೆಟಿವ್ ಮಾರ್ಕ್? ಪ್ರತಿಯೊಂದ್ರೊಳಗೆ ಇದ್ದ ಇರ್ತಿದ್ ದೋಸ್ತ, ವಿಚಾರ ಮಾಡಕ್ ಹೋಗ್ಬೇಡ. ಸರ್ ಆಪ್ಷನ್ ಎ 5 ಬರುತ್ತೆ ಸರ್. ಆಪ್ಷನ್ ನಂಬರ್ ಎ ಬರುತ್ತೆ. ನೋಡ್ರಿ, ನಾ ಏನ್ ವಿಚಾರ ಮಾಡಿದ್ದೇನಪ್ಪ ಇದ್ರೊಳಗಂದ್ರ ಸರ್ 7 3 ಆಗ 1 ಮತ್ತು 4 ಕೂಡ್ಸಿದ್ರ ಸರ್ 1 ಮತ್ತು 5 ಕೂಡ್ಸ್ರಿ ಎಷ್ಟಾಗ್ಬೋದು? ವಿಚಾರ ಮಾಡ್ರಿ, ಹಂಗ ಸ್ವಲ್ಪ ವಿಚಾರ ಮಾಡ್ರಿ. 7 8 9 10 11 11ಕ್ಕೆ ಸರ್ 4 ಹಾಕಿದ್ರೆ ಎಷ್ಟಾಗೋದ್ರಿ ಸರ್? 7 + 3 + 1 + 4 ಮಾಡಿದ್ರೆ ನಮ್ಗೆ ಉತ್ತರ ಬಂದ್ಬಿಟ್ಟು ಸರ್ 15 ಸಿಕ್ತಾ. ಓಕೆ, ಹಾಗೆ 3 8 2 2 ಕೂಡಿಸ್ರಿ. ಕೂಡಿಸಿದ ನಂತರ ಏನು ಬರುತ್ತೆ ಸರ್? 8 ಮತ್ತು 2 ಸರ್ 3 + 8 + 2 + 2 ಮಾಡ್ರಿ ಸರ್. 8 2 10, 2 ಮತ್ತು 3 5, 10 ಮತ್ತು +5 15 ಸಿಕ್ತ್ರಿ ಸರ್. ಹಂಗಾದ್ರೆ 3 8 2 2 15 ಅದು ಕೂಡ ಆಯ್ತ್ರಿ. 6 5 2 2 ಕೂಡಿಸಿದ ನಂತರ ಏನು ಬರತ್ರಿ ಸರ್? ವಿಚಾರ ಮಾಡ್ರಿ. 6 5 11, 11ಕ್ಕೆ ಸರ್ 4 ಹಾಕಿದ್ರೆ ನನಗೆ 15 ಸಿಕ್ತ್ರಿ. 6 + 5 + 2 + 2 ಮಾಡಿದ್ರೆ ನಂಗೆ ಉತ್ತರ ಬಂದ್ಬಿಟ್ಟು ಸರ್ 15 ಬಂತು. ನಾ ಏನೇ ಮಾಡಲಿ ಇವಾಗ ನನಗೆ ಬೇಕಾಗಿರೋ 15. ನಾ ಏನೇ ಒಂದು ವಿಚಾರ ಮಾಡಿದ್ರು ಕೂಡ ನನಗೆ ಕ್ರಮಾಂಕವಾಗಿ ಸರಾಗವಾಗಿ ಒಂದು ಸರಣಿ ಮುಖಾಂತರ ತಗೊಂಡ್ರು ಕೂಡ 15 15 15 ಬಂದೈತಪ್ಪ ಅಂದ್ರೆ ಇಲ್ಲಿಯೂ ಕೂಡ ಸರ್ 15 ಬರಲೇಬೇಕು. ಹೆಂಗೆ ಹೇಳ್ತೀರಿ? 4 4 8 8ಕ್ಕೆ 2 ಹಾಕಿದ್ರೆ ಸರ್ ನಮಗೆ 10 ಸಿಕ್ತು. 10ಕ್ಕೆ ಸರ್ 5 ಹಾಕಬೇಕು. ಈ 5 ನಾವಿಲ್ಲಿ ಹಾಕಿದ್ರೆ ಆಪ್ಷನ್ ನಂಬರ್ ಎ ಬಂತು ನೋಡ್ರಿ. 2 + 4 + 4 + 5 ಹಾಕ್ಬೇಕ್ರಿ. ಈ 5 ಹಾಕ್ದೆಪ್ಪ ಅಂದ್ರೆ ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ 15 ಸಿಕ್ತು. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ 5 ಈಸ್ ರೈಟ್ ಆನ್ಸರ್. ವೆರಿ ಗುಡ್. ನೋಡಿದ್ರಿ, ಇಷ್ಟು ಬೇಸಿಕ್ ಆಗಿ ಇಷ್ಟು ನಾಲೆಜ್ ಆಗಿ ನಾವು ತಗೋಬಹುದ್ರಿ. ಅರ್ಥ ಆಯ್ತ್ರಿ? ಹೇಳೋದೇನಾದ್ರೂ ಅರ್ಥ ಆಗ್ತಿಲ್ಲಪ್ಪ ಅಂದ್ರೆ ಸರ್ ನಮ್ಗೆ ಅರ್ಥ ಆಗ್ತಿಲ್ಲ, ಮತ್ತೊಂದ್ಸರಿ ಹೇಳ್ರಿ ಅಂದ್ರೆ ಮತ್ತೊಂದ್ಸಲ ಹೇಳಿಕ್ ಇಷ್ಟಪಡ್ತೀನಿ. ಬೇಸಿಕ್ ಪ್ರಶ್ನೆ ಐತಿ, ಒಂದೇ ಸಾರಿ ತಿಳ್ಕೊಳ್ಳೋದು ಕೋಶಿಶ್ ಮಾಡ್ರಿ, ಅಂತ ಪ್ರಯತ್ನ ಮಾಡ್ರಿ. ಒಂದೇ ಸತ ಹೇಳಿದ ಕೂಡ ತಿಳ್ಕೊಬೇಕು. ಆ ಥರ ಒಂದು ಬುದ್ಧಿಶಕ್ತಿನ ನಿಮ್ದ್ರೊಳಗೆ ಇಟ್ಕೊಳ್ರಿ. ಒಂದು ಕರೆಂಟು ಇಲ್ಲ, ಅದ್ರ ಒಂದು ಫೋನ್ ಟಾರ್ಚ್ ಇಟ್ಟಿದ್ದೀನಿ, ಒಂದು ಫೋನ್ ಒಳಗೆ ಲೈವ್ ಬಂದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹಂಗ ನೆಕ್ಸ್ಟ್ ಕ್ವಶನ್ ಹೋಗುವ. ರಘು ತನ್ನ ವಾಹನವನ್ನು 6 ಕಿಲೋಮೀಟರ್, ನೋಡ್ರಿ, ರಘು ಅನ್ನೋನು ತನ್ನ ವಾಹನವನ್ನು 6 ಕಿಲೋಮೀಟರ್ ಪೂರ್ವದ ಕಡೆಗೆ ಚಲಿಸುತ್ತಾನೆ. ನಂತರ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಚಲಿಸುತ್ತಾನೆ. ಪುನಃ ಬಲಕ್ಕೆ ತಿರುಗಿ 6 ಕಿಲೋಮೀಟರ್ ಚಲಿಸುತ್ತಾನೆ. ಈಗ ಅವನ ಎಡಗಡೆ ವಾಹನವನ್ನು ತಿರುಗಿಸಿ 15 ಕಿಲೋಮೀಟರ್ ಚಲಿಸುತ್ತಾನೆ. ಈಗ ಅವನು ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕದೊಳಗದಾನಪ್ಪ ಅನ್ನೋದೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಪ್ರಶ್ನೆನ ಸ್ಟಡಿ ಮಾಡ್ರಿ, ಆರಾಮ್ಸಾಗಿ ಪ್ರಶ್ನೆ ಸ್ಟಡಿ ಮಾಡಿಬಿಟ್ಟು ನೋಡ್ರಿ ಏನು ಬರ್ಬೋದು. ಪ್ರಶ್ನೆನ ಆರಾಮ್ಸಾಗಿ ಸ್ಟಡಿ ಮಾಡ್ರಿ, ಸ್ಟಡಿ ಮಾಡಿಬಿಟ್ಟು ಏನು ಬರುತ್ತೆ ಅನ್ನೋದು ಸ್ವಲ್ಪ ವಿಚಾರ ಮಾಡ್ರಿ. ಅರ್ಥ ಆಗತ್ತಾವ್ರಿ? ಓಕೆ, ವೆರಿ ಗುಡ್. ಸರ್ ಎ ಅನ್ನೋದು 101% ಶೋರ್ ರೈಟ್ ಅನ್ನತಾರಪ್ಪ. ಓಕೆ, ಶಿವ ಅವ್ರು ಹೇಳ್ತಾ ಇದಾರ ಸರ್ ಎ ಇಸ್ 100% ಶೋರ್ ರೈಟ್ ರೀ.
ಹಂಗೈತ್ರಿ. ನೋಡ್ರಿ, ಹಂಗಾದ್ರ ರಘು ತನ್ನ ವಾಹನವನ್ನು 6 ಕಿಲೋಮೀಟರ್ ಪೂರ್ವದ ಕಡೆಗೆ, ಇವಾಗ ಕೇಂದ್ರ ಬಿಂದು ಅನ್ನೋದು ನಾ ತಗೊಂಡಿದ್ದೀನಿ. ಕೇಂದ್ರ ಬಿಂದು ತಗೊಂಡಾಗ ಪೂರ್ವದ ಕಡೆಗೆ, ಇದು ಪೂರ್ವ ಬಂತು, 6 ಕಿಲೋಮೀಟರ್ ಸಿಕ್ತು ಸರ್. ಓಕೆ, ಚಲಿಸುತ್ತಾನೆ. ನಂತರ ಬಲಕ್ಕೆ ತಿರುಗಿ, ಬಲಕ್ಕೆ ಅಂದ್ರೆ ಕೆಳಮುಖವಾಗಿ ಬಂತು, ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಸಿಕ್ತ್ರಿ ಸರ್. ಇಲ್ಲಿ ಸರ್ 10 ಕಿಲೋಮೀಟರ್ ಸಿಕ್ತು. 10 ಕಿಲೋಮೀಟರ್ ಪುನಃ ಬಲಕ್ಕೆ ತಿರುಗಿ, ಇವಾಗ ಇದು ಎಡ ಆಗತ್ರಿ ಸರ್, ಈ ಕಡೆ ಬಲ ಆಗತ್ತ. ಬಲಕ್ಕೆ ಏನ್ ಮಾಡಿದಪ್ಪ, ಇವಾಗ ಬಲಕ್ಕೆ ತಿರುಗಿದಾಗ ಈಗ ಅವನು ಎಡಕ್ಕೆ ಆಯ್ತಾ, ಪುನಃ ಬಲಕ್ಕೆ ತಿರುಗಿ 6 ಕಿಲೋಮೀಟರ್ ಬಂದ. ಇಲ್ಲಿಂದ ಸರ 6 ಕಿಲೋಮೀಟರ್ ಬಂದ, 6 ಕಿಲೋಮೀಟರ್ ಬಂದ. ಈಗ ಅವನ ಎಡಗಡೆ ವಾಹನವನ್ನು ತಿರುಗಿಸಿ, ಈಗ ಅವನು ಎಡಗಡೆ ವಾಹನವನ್ನು, ಇದು ಬಲ ಆಗತ್ತಾ, ಈ ಕಡೆ ಸರಿ ಎಡ ಆಗತ್ತಾ, ತಿರುಗಿಸಿ 15 ಕಿಲೋಮೀಟರ್ ಚಲಿಸುತ್ತಾನೆ. ಎಷ್ಟು? 15 ಕಿಲೋಮೀಟರ್ ಬಂದ. ಹಂಗಂದ್ರೆ ಟಚ್ ಮಾಡಿಬಿಟ್ಲಿನಿ, ಬಿಡ್ರು. 15 ಕಿಲೋಮೀಟರ್ ಬಂದ ಸರ್. ಓಕೆ, ಈಗ ಅವನು ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅನ್ನೋದು ಪ್ರಶ್ನೆ ಕೇಳಿದ್ರು. ಇದನ್ನ ನಾವು ಕೇಂದ್ರ ಬಿಂದು ಅಂತ ತಗೊಂಡಿವಿ. ಇದನ್ನ ಕೇಂದ್ರ ಬಿಂದು ಅಂತ ತಗೋಬೇಕ. ಇಲ್ಲಿಂದ ಒಂದು ಏನ್ರಿ ಕೇಂದ್ರ ಬಿಂದು ಅಂತ ನಾವು ಇಲ್ಲಿ ತಗೊಂಡಾಗ, ಇಲ್ಲಿ ಏನ್ ಕೆಳಮುಖವಾಗಿ ಏನಿದೆಪ್ಪ, ಅಲ್ಲಿ ದಕ್ಷಿಣ ಅನ್ನೋದು ಕಾಣ್ತಾ ಇದೆ ಸರ್. ದಕ್ಷಿಣ 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 ದಕ್ಷಿಣ. ಹಾಗಾದ್ರೆ ಆಪ್ಷನ್ ನಂಬರ್ ಡಿ ಇಸ್ ರಾಂಗ್ ಆಯ್ತಾ. ದಕ್ಷಿಣ ಅನ್ನೋದು 3 ಕೊಟ್ಟಿದ್ದಾರೆ ಆಪ್ಷನ್ ಒಳಗೆ, ಒಂದು ರಾಂಗ್ ಆಯ್ತ್ರಿ. ಇವಾಗ ನಮ್ಮದು ಏನಪ್ಪಾ, ಎಷ್ಟು ದೂರದಲ್ಲಿದ್ದಾನೆ, ಇದರದ ಎಷ್ಟಿದೆಯಪ್ಪ ಅನ್ನೋದು ವಿಚಾರ ಮಾಡ್ಕೊಂಬರ್ರಿ. ಸರಿ, ಇದೇ 10 ನಾನು 10 ಕಿಲೋಮೀಟರ್ ತಗೊಂಡೆ. 10 + 15 ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಸಿಗ್ಬೇಕ್ರಿ? 10ಕ್ಕೆ ಈ 10 ಹಾಕಿದ್ರೆ 20, ಮೇಲಿಂದ 5 ಹಾಕಿದ್ರೆ 25. ಆಪ್ಷನ್ ನಂಬರ್ ಎ ಇಸ್ 101% ಶೋ ರೈಟ್ ಆನ್ಸರ್. ಯಾರೆಲ್ಲ ನಮಗೆ ಆಪ್ಷನ್ ನಂಬರ್ ಎ ಬರ್ತಿದ್ದು ಸರ್ 25 ಕಿಲೋಮೀಟರ್ ಬರ್ತೈತೆ ಅಂತ ಹೇಳಿದ್ರಲ್ಲ, ಪ್ರತಿ ಒಬ್ಬರದು ಕೂಡ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ 25. ಒಂದು 75 ಮೆಂಬರ್ಸ್ಗಿಂತ 95 ಮೆಂಬರ್ಸ್, 95% ಸ್ಟೂಡೆಂಟ್ ನನಗೆ ಆಪ್ಷನ್ ನಂಬರ್ ಏನಂತ ಹಾಕಿದ್ರಿ. 100% ಶೋರ್, 100% ಶೋರ್ ಯಾರು ಹೇಳಿದ್ರೆ ಐಡಿ ನೆನಪಿಲ್ಲ, ಸ್ವಲ್ಪ ನೋಡಿಲ್ಲ ಅನ್ಸುತ್ತಾ. ಅವರಂತೂ ಪಕ್ಕ ಶಿವು ಅನ್ನೋರು ಏನು ಹಾಕಿರ್ಬೋದು ನೋಡ್ರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್ ಪಾಪ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರಿ ಈಜಿ ಕ್ವಶನ್ ಅದಾವ ಇನ್ನು. ಓಕೆ, ಹೋಗ್ರಿ ನೆಕ್ಸ್ಟ್ ಕ್ವಶನ್. ಏನು ಬರ್ಬೋದು ಕ್ವಶನ್ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ಪೂರ್ಣಗೊಳಿಸಿ ಅನ್ನೋದು ಕೊಟ್ಟರು. ಈ ಕ್ವಶನ್ ನೀವು ಟಚ್ ಮಾಡೋಕ್ಕಿಂತ ಮುಂಚೆ ನಾವೊಂದು ನಿಮಗೆ ಸಣ್ಣ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ರೀ. ಕ್ವಶನ್ಸ್ ನೀವು ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ ಏನಿದೆಯಪ್ಪ ಇಲ್ಲಿ. RRB ಡಿ ಗ್ರೂಪಿಗೆ ಸಂಬಂಧಪಟ್ಟಿರೋಂಗು ನಾವು PDF ಲಾಂಚ್ ಮಾಡಿದ್ದೀವಿ. ನಿಮಗಂತೂ ಗೊತ್ತಿದೆ, ಸುಮಾರು ಜನ ತಗೊಂಡಿದ್ದೀರಿ, ಸ್ಟಡಿ ಕೂಡ ಕಂಟಿನ್ಯೂ ಮಾಡ್ತಾರೆ. ಏನು ಸರ್, ಇಂದ ನಾಳೆ ಎಕ್ಸಾಮ್ ಕೊಟ್ಟರು ಸರ್ ಸಕ್ಸಸ್ ಆಗಿ ಬರ್ತೀವಿ ಅನ್ನೋ ಒಂದು ಹೋಪ್ನಾಗ ಅದಿರಿ. ಇದುವರೆಗೂ ಯಾರೆಲ್ಲ ತಗೊಂಡಿಲ್ಲ, ಹೊಸಬ್ರು ಯಾರು ಬಂದಿರಿ, ಅವ್ರಿಗೊಂದು ಸಣ್ಣ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ, ಕೇಳ್ರಿ. RRB ಡಿ ಗ್ರೂಪಿಗೆ ಸಂಬಂಧಪಟ್ಟಿರುವ ಕನ್ನಡದೊಳಗೇನೆ ಎಕ್ಸಾಮ್ ಇರುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಕನ್ನಡ ಮೀಡಿಯಂದೊಳಗೆ ಎಕ್ಸಾಮ್ ಬರೀಬಹುದು. ಸೊ ಇದ್ರೊಳಗೆ ಹೆಚ್ಚಿನ ಹುದ್ದೆಗಳನ್ನ ಕರೆದಿದ್ದಾರೆ. ಅದ್ರೊಳಗೆ ರೀಸನಿಂಗ್ 35 ಬಂದಿರುತ್ತೆ, ನೆನಪಿರ್ಲಿ. ರೀಸನಿಂಗ್ ಇದೆ, ಸಾಮಾನ್ಯ ಜ್ಞಾನ ಇದೆ, ಸಾಮಾನ್ಯ ವಿಜ್ಞಾನ ಐತ್ರಿ, ಮತ್ತು ಅಲ್ಲಿಂದ GK GS ಅಂತಾರಲ್ಲ ಅದರಿ, ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ಐತಿ. ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನೀಡಿದೀವಿ. ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಸ್ಪೋರ್ಟ್ಸ್ ಸಂಬಂಧಪಟ್ಟ ಕೊಟ್ಟಿದ್ದೀವಿ. ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಕೂಡ ನೀಡಿದ್ದೀವಿ. ಹಿಂದಿನ ಓಲ್ಡ್ ಕ್ವಶನ್ ಪೇಪರ್ ಅದು ಕೂಡ ಉತ್ತರ ಸಹಿತ ಕೂಡ ನಾವು ಅದರ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇವೆಲ್ಲ PDF ಸಂಖ್ಯೆ ಬಂದ್ಬಿಟ್ಟು 40ಕ್ಕೂ ಹೆಚ್ಚಿರತ್ತ. ಇವೆಲ್ಲ ಕೂಡ ಕನ್ನಡದೊಳಗೆ ಇರ್ತಾವೆ, ಯಾವುದೇ ರೀತಿ ಇಂಗ್ಲೀಷ್ ಒಳಗಿರಲ್ಲ. ಕನ್ನಡ ಮೀಡಿಯಂದೊಳಗನೆ ತೆಗೆದಿದ್ದೀವ್ರಿ. ಕ್ವಶನ್ಸ್ ವಿತ್ ಆನ್ಸರ್ ಇರ್ತಾ. ಇವಾಗ ಏನು ನೀವು ರೀಸನಿಂಗ್ ಕಲಿತಾ ಇದ್ದಿರಲ್ಲ, ಇಂಥವು 1300ಕ್ಕೂ ಹೆಚ್ಚಿನ ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತಾ, ನೆನಪಿರ್ಲಿ. ಸರಿ, ಈ PDF ನಾವು ಯಾವ ತರ ಪರ್ಚೇಸ್ ಮಾಡ್ಕೋಬಹುದು ಅಂತ ನೀವು ಕೇಳಬಹುದ್ರಿ. ಕೇವಲ 149 ರೂಪೀಸನ್ನ ನೀವು ಇದೇ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಪೇ ಮಾಡಿಬಿಟ್ಟು, ಪ್ಲಸ್ ಇದೇ ನಂಬರ್ಗೆ ವಾಟ್ಸಪ್ ಐತಿ, ಪ್ಲಸ್ ಇದರದು ಫೋನ್ ಪೇ ಕೂಡ ಐತ್ರಿ. ಪೇ ಮಾಡಿಬಿಟ್ಟು ಒಂದು ಸ್ಕ್ರೀನ್ ಶಾಟ್ ತಗೊಂಡು ನಮಗೆ ವಾಟ್ಸಪ್ ಸೆಂಡ್ ಮಾಡಿದರೆ ಒಂದು 5 ನಿಮಿಷ ಲೇಟ್ ಆಗ್ಬೋದು, ವಿತಿನ್ ಸೆಕೆಂಡ್ ಆಗ್ಬೋದು. ಇವೆಲ್ಲ ಮಾಹಿತಿನ ನಾವು ನಿಮಗೆ ಸೆಂಡ್ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ರೀ. ಹಂಗ ಸರ್, ಅಗ್ನಿವೀರ್ ಹುದ್ದೆಗಳಿಗೆ ನಾವು ಅರ್ಜಿ ಹಾಕಿದ್ರಿ. ಅಗ್ನಿವೀರ್ ಹುದ್ದೆಗಳಿಗೆ ಅರ್ಜಿ ಹಾಕಿರೋ ವಿದ್ಯಾರ್ಥಿಗಳು ಕೂಡ ಬಂಪರ್ ಐತ್ರಿ. ಈಗ ಇಂದ ನಾಳೆ ಎಕ್ಸಾಮ್ ಬರಕ್ಕೆ ತಯಾರಾಗಿದ್ರಿ. ಇವಾಗ ಹೆಚ್ಚುವರಿ ಏನಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ರೀಸನಿಂಗು, ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಅದು JD ಟೆಕ್ನಿಕಲ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಸಂಬಂಧಪಟ್ಟಿರೋ ಸ್ಟೂಡೆಂಟ್ಗಳಿಗೂ ಕೂಡ ನಾವು PDF ಲಾಂಚ್ ಮಾಡಿದ್ದೀವಿ. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆನೆ ಸೇಮ್ ಪ್ರೊಸೆಸ್ ಐತಿ. ಪೇ ಮಾಡಿಬಿಟ್ಟು ಒಂದು ಸ್ಕ್ರೀನ್ ಶಾಟ್ ನನಗೆ ಸೆಂಡ್ ಮಾಡಿದರೆ ಇವೆಲ್ಲವೂ ಕೂಡ ನಾ PDF ನಿಮಗೆ ಸೆಂಡ್ ಮಾಡ್ತೀನಿ. ಇವೆಲ್ಲವೂ PDF ಕನ್ನಡದೊಳಗೆ ಇದಾವೆ, ಇದೊಂದು ನೆನಪಿರಲಿ. ಇದರ ಪ್ರೈಸ್ ಬಂದ್ಬಿಟ್ಟು 149 ರೂಪೀಸ್ ಐತಿ. ಮತ್ತು ನಿಮಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಸುಮಾರು ಜನ ತಗೊಂಡಿದ್ದಾರೆ.
ಏನ್ರಿ ಇವಾಗ ಈ ನಮ್ಮ ಒಂದು ಬುಕ್, ಇದೊಂದು ಬುಕ್ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಯೂಟ್ಯೂಬ್ ಒಳಗಂತೂ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ, ಯೂಟ್ಯೂಬ್ ಒಳಗೆ ಇನ್ಸ್ಟಾಗ್ರಾಮ್ದೊಳಗೆ ಹಾಕಿದ್ದೀವಿ. ಫ್ಲಿಪ್ಕಾರ್ಟ್ ಮತ್ತು ಮೆಶೋ ಆ್ಯಪ್ ಒಳಗೂ ಕೂಡ ಈ ಬುಕ್ ಸಿಗೋ ಥರ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ಒಂದು ಫ್ಲಿಪ್ಕಾರ್ಟ್ ಇರ್ಬೋದು, ಡೈರೆಕ್ಟ್ ಕ್ಯಾಶ್ ಆನ್ ಡೆಲಿವರಿನೂ ಮಾಡ್ಬೋದು, ಆನ್ಲೈನ್ ಪೇಮೆಂಟು ಕೂಡ ನೀವು ಆ್ಯಡ್ ಮಾಡ್ಬೋದು. ಆ ಥರ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ಬುಕ್ನ ನಾವು ಒಂದು ಫ್ಲಿಪ್ಕಾರ್ಟ್ ಆ್ಯಪ್ ಒಳಗಿರ್ಬೋದು, ಇಲ್ಲ ಮೆಶೋ ಆ್ಯಪ್ ಒಳಗಿರ್ಬೋದು, ಇದನ್ನೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್, ನಿಮ್ಮ ಹಿಂಗೆ ಒಂದು ಬೆಂಬಲ ಐತಪ್ಪ ಅಂದ್ರೆ ಈ ಒಂದು ಬುಕ್ ಅಲ್ಲಿ ಹೋಗುತ್ತಾ. ಓಕೆ, ನಾಯಕ್ ರೀಸನಿಂಗ್ ಕ್ವಶನ್ಸ್ ಬ್ಯಾಂಕ್ ಕನ್ನಡದಲ್ಲಿ ಅಂತ ಏನಿದೆಯಪ್ಪ, ಈ ಕ್ವಶನ್ಸ್ ನಾವು ಇವಾಗ ರೀಸನಿಂಗ್ ಕ್ಲಾಸ್ ಏನು ಮಾಡ್ತಾವೆ ಅಂತ ಕ್ವಶನ್ಸ್ ನಾವು ಇದ್ರಾಗ ಆ್ಯಡ್ ಮಾಡಿದ್ದೀವಿ. ಇದ್ರೊಳಗೆ 300ಕ್ಕೂ ಹೆಚ್ಚಿನ ಏನ್ರಿ 300ಕ್ಕೂ ಹೆಚ್ಚಿನ ಪ್ರಶ್ನೆ ಉತ್ತರಗಳು, ಪ್ರಶ್ನೆ ಮತ್ತು ಪ್ಲಸ್ ಉತ್ತರನೂ ಕೂಡ ಆ್ಯಡ್ ಮಾಡಿದ್ದೀವಿ. ಇದು ಸೇಮ್ ಪ್ರೊಸೆಸ್ ಐತಿ. ಇವಾಗ ನಾವು ಪೋಸ್ಟ್ ಮುಖಾಂತರ ನಿಮಗೆ ಸ್ಪೀಡ್ ಪೋಸ್ಟ್ ಮಾಡಿಬಿಟ್ಟು ನಿಮ್ಮ ಮನೆಗೆ ತಲುಪಿಸ್ತಾ ಇದ್ದೀನಿ. ಅದೆಲ್ಲವೂ ಕೂಡ ನಿಮ್ಮ ಸಪೋರ್ಟ್ ಇದ್ದಾಗಿಂದ ಆಗತೈತೆ, ಹಂಗಂದ್ರೆ ಆಗ್ಲಿಕ್ಕೆ ಚಾನ್ಸ್ ಇರಂಗಿಲ್ಲ ರೀ. ನಾನು ಇಲ್ಲಿಯೂ ಕೂಡ ಸೇಮ್ ಪ್ರೊಸೆಸ್ ಐತಿ. ಕೇವಲ ಇದರ ಪ್ರೈಸ್ ಅದು ಡೆಲಿವರಿ ಚಾರ್ಜ್ ಇರ್ಬೋದು, ಏನೋ ಒಂದಿರ್ಬೋದು, ಎಲ್ಲವೂ ಕೂಡ ನಾವು ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಕೇವಲ 199 ರೂಪೀಸ್ಗೆ, ಇದ್ರೊಳಗೆ ₹1 ಉಳಿಯಂಗಿಲ್ಲ. ನನಗೆ ಗೊತ್ತೈತಿ, ಇರಲಿ ಏನೋ ಒಂದು ಹೋಗಿ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಮುಟ್ಟಿಸ್ತಾ ಇದ್ದೀನಿ ರೀ. ಸೊ ಇದಕ್ಕೆ 199 ರೂಪೀಸ್ ಐತಿ. ಪೇ ಮಾಡಿಬಿಟ್ಟು ಒಂದು ಸ್ಕ್ರೀನ್ಶಾಟ್ ವಾಟ್ಸಪ್ ಸೆಂಡ್ ಮಾಡಿರಿ. ಈ PDF ಸೊ ಈ ಒಂದು ಬುಕ್ಲೆಟ ನಿಮಗೆ ಮನೆಗೂ ಕೂಡ ತಲುಪುವಾಗ ನಾವು ಮಾಡಿಕೊಡ್ತೀನಿ. ಓಕೆ, ಸೊ ಕ್ಲಾಸಿಗೆ ಬರ್ರಿ. ಇವಾಗ ಕೇಳಿದ ಕೂಡಲೇ ಇವಾಗ ಸಬ್ ಕ್ಲಾಸ್ ಮುಗಿಸೋಣ. ಕ್ಲಾಸಿಗೆ ಏನಿದೆಯಪ್ಪ ಈ ಕ್ಲಾಸಿನ ಬಗ್ಗೆ ಲಾಸ್ಟ್ ಕ್ವಶನ್ ನೋಡ್ಕೊಂಡು ಬರೋಣ. ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ಪೂರ್ಣಗೊಳಿಸಿ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನ ಪೂರ್ಣಗೊಳಿಸಿ ಅಂತ ಹೇಳಿದಾಗ ಆಪ್ಷನ್ ನಂಬರ್ ABCD ಒಳಗ ಸರ್ PR ಕೊಟ್ಟಿದ್ದಾರೆ. ಆದ್ರೆ 12, 13, 14, 15 ಅನ್ನೋದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಸರ್ ಅಂತ ಕೇಳ್ಬಹುದ್ರಿ. ಹೌದಿಲ್ಲ? ಪಟ ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ನಮ್ಗೆ ಕಮೆಂಟ್ ಹಾಕ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ SSC C ಮತ್ತು D ಗ್ರೂಪ್ಗೆ ಸ್ಟೆನೋಗ್ರಾಫರ್ ಹುದ್ದೆಗಳನ್ನ ಕರೆದಿದ್ದಾರೆ. ಟೋಟಲ್ ಸಂಖ್ಯೆ ಬಂದ್ಬಿಟ್ಟು 261 ಐತಿ. ಇದಾಗ ಲೇಡೀಸ್ ಮತ್ತು ಬಾಯ್ಸ್ ಸ್ಟೂಡೆಂಟ್ಗಳು ಕೂಡ ಅಪ್ಲೈ ಮಾಡಬಹುದು. ಹಂಗ SSC ಸ್ಪೇಸ್ 13 ಅನ್ನೋ ಒಂದು ಸುಮಾರು ಹುದ್ದೆಗಳಿದಾವೆ. ಅದರಲ್ಲಿ 2402 ಪೋಸ್ಟ್ ಇದಾವೆ. ಇದ್ರ ಎಕ್ಸಾಮ್ ಬಂದ್ಬಿಟ್ಟು ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ಮಂತ್ ಆಗ್ಬೋದು ಅಂತ ಚಾನ್ಸಸ್ ಐತಿ. ಅಂಥದ್ರೊಳಗನ ಇದು ಕೂಡ ಎಕ್ಸಾಮ್ ಭಾರಿ ಈಜಿ ಎಕ್ಸಾಮ್ ಇರುತ್ತೆ. ಇದ್ರೊಳಗೆ ಕುಕ್, MTS ಮತ್ತು ಡ್ರೈವರ್ ಪೋಸ್ಟ್ ಇರ್ಬೋದು, ಲೈಬ್ರರಿ ಅಸಿಸ್ಟೆಂಟ್ ಇರ್ಬೋದು, ಹೆಚ್ಚಿನ ಹುದ್ದೆಗಳನ್ನ ಕರೆದಿದ್ದಾರೆ. ಇದರ ಡಿಗ್ರಿ ಪಾಸ್ ಆಗಿರಬೇಕು, ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಒಂದೊಂದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ, 12th ಪಾಸ್ ಇದೆ, ಮತ್ತು ಅಲ್ಲಿಂದ ಸರ್ 10th ಪಾಸ್ ಇದೆ. 10th ಎಕ್ಸ್ಪೀರಿಯನ್ಸ್ ಒಂದೊಂದು ಕೇಳಿಲ್ಲ, ಒಂದೊಂದು ಕೇಳಿದ್ದಾರೆ. ಎಲ್ಲ ಕಡೆ ನೋಡ್ಕೋಬೇಕಾದ ಅಪ್ಲಿಕೇಶನ್ ಅಂದ್ರೆ ಹಂಗಲ್ರಿ, ಎಲ್ಲವೂ ಕೂಡ ತಿಳ್ಕೊಬೇಕಾಗತ್ತಾ, ನೋಟಿಫಿಕೇಶನ್ ಸ್ಟಡಿ ಮಾಡಬೇಕಾಗತ್ತಾ, ಅದ್ರ ಮೇಲೆ ನೀವು ಅಪ್ಲಿಕೇಶನ್ ಹಾಕೋಬೇಕಾಗತ್ರಿ. ಸೊ ನಾನು ಹೇಳಿದೆ ಅಪ್ಲಿಕೇಶನ್ ಹಾಕೊಡ್ತೇನೆ ಅಂತ. ಸೊ ಸ್ವಲ್ಪ ಸಮಸ್ಯೆ ಏನಪ್ಪಾ ಅಂದ್ರೆ ಲೈವ್ ಫೋಟೋ ಕ್ಯಾಪ್ಚರ್ ತಗೊಳ್ಳೋ ಕಾರಣಕ್ಕೆ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತೂ ಹೇಳ್ತಾರೆ ಪ್ರೊಸೆಸ್ ಹೇಳ್ರಿ ಸರ್, ನಾವು ಇಲ್ಲಿ ನಾವು ಫೋನಲ್ಲೇ ಮೈ SSC ಆ್ಯಪ್ ಒಳಗೆ ಮಾಡ್ಕೋತೀವಿ ಅಂತ. ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ, ಹಾಗಾಗಿ ನಾವು ಸ್ವಲ್ಪ ಅಪ್ಲಿಕೇಶನ್ ಹಾಕೊಡ್ಲಾಕ ಹಿಂಜರಿಗ್ತಾ ಇದ್ದೀವಿ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೋಡ್ರಿ. ಕ್ವಶನ್ ಏನಿದೆ ಸರ್, ಇಲ್ಲಿ ಡಿಫ್ರೆಂಟ್ ಸರ್ ಕಾಣ್ತಾ ಇದೆ ನನಗಿಲ್ಲಿ. ನನ್ನ ಪ್ರಕಾರ ಡಿಫ್ರೆಂಟ್ ಕಾಣ್ತಾ ಇದೆ ಸರ್. 23 ಐತ್ರಿ ಸರ್, 19 ಐತಿ, 17 ಐತ್ರಿ ಸರ್, 11 ಐತ್ರಿ. ಇಳಿಕೆ ಒಳಗೆ ಹೋಗ್ತಾ ಇದ್ದಾನ, ಇದೊಂದು ನೆನಪಿರ್ಲಿ ಸರ್. 11, 17, 19, 29 ಅಂದ್ರೆ ಏರಿಕೆ ಬಂತು. 23, 19, 17 ಅಂದ್ರೆ ಇಳಿಕೆ ಒಳಗೆ ಹೋಗ್ತಾ ಇದ್ದಾನ ಸರ್. 23 ಎಷ್ಟನ್ನ ಮೈನಸ್ ಮಾಡಿದ್ರ? 23 ಸರ್ 4 ಮೈನಸ್ ಮಾಡಿದ್ರೆ 19 ಸಿಕ್ತು. 19 ಸರ್ ಮೈನಸ್ ನಾನು 2 ಮಾಡಿದ್ರೆ 17 ಸಿಕ್ತು. ನಮ್ದು ಏನಪ್ಪ ಇಲ್ಲಿ ಕಣ್ಣು ಮುಚ್ಚಿ ನಾನು ವಿಚಾರ ಮಾಡಿರೋ ಪ್ರಕಾರ ಸರ್ 17 ಸರ್ -4 ಮಾಡಿದ್ರೆ ಎಷ್ಟು ಬರುತ್ತ್ರಿ ದೋಸ್ತ? 13 ಬರುತ್ತ್ರಿ ಸರ್. 13 ಸರ್ ಮೈನಸ್ ನಾನು 2 ಮಾಡಿದ್ರೆ 11 ಸಿಕ್ತ್ರಿ. ನನ್ನ ಪ್ರೊಸೆಸ್ ಸೇಮ್ ಐತ್ರಿ. ನಾ ಅದೇ ಹೇಳ್ದೆ ನಿಮಗೆ, ಅದೇ ಹೇಳ್ತೀನಿ ರೀ. ಇವ್ರಿಗೇನು ಬಿರಿಯಾನಿ ಉಣಿಸ್ತೀಯಪ್ಪ ಅಂದ್ರೆ ಇವಂಗೂ ಕೂಡ ಬಿರಿಯಾನಿನ ಉಣಿಸು. ಇಲ್ಲ ಸರ್ ಇವಂಗ ಬೇಳೆ ಸಾರು ನೀಡ್ತೇನಂದ್ರೆ ಇವಂಗೂ ಕೂಡ ಬೇಳೆ ಸಾರ ನೀಡಬೇಕಾಗತ್ತ. ಇಲ್ಲಿ 4, 23 4 ಮೈನಸ್ ಮಾಡಿದ್ರೆ 19 ಸಿಕ್ತು. 19 2 ಮೈನಸ್ ಮಾಡಿದ್ರೆ 17 ಸಿಕ್ತ. ಹಂಗ ಇದೇ 4 ಇಲ್ಲಿ ಎತ್ತಾಗದೆ, ಇದೇ 2 ಇಲ್ಲಿ ಎತ್ತಾಗದೆ ನನ್ನ ಪ್ರೊಸೆಸ್ ಸೇಮ್ ಸಿಕ್ತ್ರಿ ಸರ್. PR ಸೇಮ್ ಐತಿ. ನಾನು ಇಲ್ಲಿ P ಹಾಕ್ತೀನಿ ಸರ್, ಇಲ್ಲಿ R ಹಾಕ್ತೀನಿ. ಆಪ್ಷನ್ ನಂಬರ್ C 101% ಶೋ ರೈಟ್ ಆನ್ಸರ್. ಯಾರು ತಪ್ಪು ಅಂತ ಹೇಳ್ತಾರಲ್ಲ ನನ್ನ ಕಡೆ ಕರ್ಕೊಂಬರ್ಲ ಅವನ್ನ. ಎಸ್, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C 101% ಶೋ ರೈಟ್ ಆನ್ಸರ್. ಯಾರಿಗೆಲ್ಲ ತಿಳಿಲಿಲ್ಲ ನನಗೆ ಕೇಳ್ರಿ ಸರ್. ತಿಳಿದೇತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ.
ಸರ್ ನನಗೆ ಒಟ್ಟ ತಿಳಿಲಿಲ್ರಿ ಅನ್ನೋರು ಇದ್ರಪ್ಪ ಅಂದ್ರೆ ನನಗೆ ಹೇಳ್ರಿ. ನಾ ತಿಳಿಲಿಲ್ಲಪ್ಪ ಅಂದ್ರೆ ನಾ ತಿಳಿಸ್ಕೊಡ್ತೇನೆ, ಅದ್ರೊಳಗೆ ಏನಿಲ್ಲ. ಆದ್ರೆ ಮತ್ತು ತಪ್ಪು ತಿಳ್ಕೊಳ್ಕೋಬೇಡ್ರಿ. ಓಕೆ, ಎಸ್, ವೆರಿ ಗುಡ್. ಸರ್ TA ರ್ಯಾಲಿ ಯಾವಾಗ ಬರತ್ತೀರಿ ಅಂತ ಹೇಳ್ತಾ ಇದ್ರಿ. ಸೊ ಇರ್ಲಿ, ಈ ಕ್ಲಾಸ್ ಒಳಗೆ ಹೇಳಕ್ಕೆ ಇಷ್ಟಪಡಂಗಿಲ್ಲ, ಯಾಕಂದ್ರೆ ಅದೆಲ್ಲ ಮಾಹಿತಿ, ಯಾಕಂದ್ರೆ ಕ್ಲಾಸ್ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಕ್ಲಾಸ್ ದೊಡ್ಡದಾಗತ್ರಿ. ಸೊ ನಾ ಲೈವ್ ಬರ್ತೀನಿ. ಸ್ವಲ್ಪ ಕರೆಂಟ್ ಹೋಗಿದಾವ, ಕರೆಂಟ್ ಬಂದ ನಂತರ ನಾ ಲೈವ್ ಬಂದ್ಬಿಟ್ಟು ನೇರ ಸಂಭಾಷಣೆಗೆ ಇರ್ತೀನಿ. ಸೊ ನಾವು ಟೈಮಿಂಗ್ ಹೇಳೋಕ್ಕಾಗಂಗಿಲ್ಲ. ಹಂಗೇನಾದರೂ ಫ್ರೀ ಸಿಕ್ಕರೆ ನಾ ಖಂಡಿತವಾಗಿ ನಿಮ್ಗೆ ತಿಳಿಸ್ತೀನಿ. ಮತ್ತು ಯಾರಿಗೆಲ್ಲ ಈ PDF ಬಗ್ಗೆ ನಾ ಮಾಹಿತಿ ಕೊಟ್ಟಿನಲ್ಲ, ತಗೊಳ್ರಿ, ಓದ್ರಿ, ಭಾಳ ಅನುಕೂಲ ಐತಿ. ಯಾಕಂದ್ರೆ ಎಷ್ಟೋ ತಿಂದ ಹಾಳು ಮಾಡೋರಿಗೆ ಇದೊಂದು ಇಂಥ ಒಳ್ಳೆ ಕಾರ್ಯ ಮಾಡಿದ್ರೆ ಏನು ತಪ್ಪಿದ್ದಲ್ಲ. ಓಕೆ, ಒಳ್ಳೆ ಕಾರ್ಯ ಐತ್ರಿ. ಇದು ಕಾಣ್ತಿರ್ಬೋದು, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು. ಈ ಸ್ಕ್ರೀನ್ ಮೇಲೆ ನೋಡಿಕೊಂಡು ಎಲ್ಲ ರೀತಿಯ PDF ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನಿಮಗಾಗಿ. ಸ್ವಲ್ಪ ಓದ್ರಿ, ಚೆಂದ ಮಾಡಿ ಓದಿದ್ರೇ ಆಗೋದ, ಇಲ್ಲಾಂದ್ರೆ ಆಗಕ್ಕೆ ಚಾನ್ಸ್ ಇಲ್ಲ. RRBD ಗ್ರೂಪ್ ಇರ್ಬೋದು, ಅಗ್ನಿವೀರ್ ಇರ್ಬೋದು, ಮತ್ತು ರೀಸನಿಂಗ್ ಬುಕ್ ಇರ್ಬೋದು, ಇವೆಲ್ಲ ಮಾಹಿತಿಗಳನ್ನ ನಿಮಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಕ್ಲಾಸನ್ನು ಟೈಮಿಂಗ್ ಇಟ್ಟ ಬರ್ತೀನಿ. ಸಾರಿ, ಸಡನ್ಲಿ ಆಗಿ ಬಂದಿದ್ದಕ್ಕೆ ಸುಮಾರು ಜನ ಕ್ಲಾಸ್ ಮಿಸ್ ಮಾಡ್ಕೊಂಡಿರ್ಬೋದು. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಸೋ ಮಚ್ ಆಲ್. ಬೇಗನೆ ಪೇ ಮಾಡಿಬಿಟ್ಟು ಬೇಗನೆ PDF ಪರ್ಚೇಸ್ ಮಾಡ್ಕೊಳ್ರಿ. ಕೇವಲ ಭಾಳ ಟೈಮ್ ಕಮ್ಮಿ ಐತಿ, ಓದ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.